ಮಂಗಲ ಮಾಡುವ ಯಾವ ಜೋ ಸುಖ ನಿತ್ಯ ಪ್ರಕಾಶ ವಿಭೂ ನಾಮರೂಪ ಆಧಾರ ಇಲ್ಲಿ ಮತಿನ ಲಖೈ ಜಿಹಿಮತಿ ಲಖೈ ಸೋಮೈ ಶುದ್ಧ ಅಭಾವ ಎಂಬ ಈ ವಿಷಯವನ್ನು ಕುರಿತು ಬೆಳಿಗ್ಗೆ ಹೇಳಿಕೊಂಡು ಬಂದಿದ್ದೇವೆ. ಅದರಲ್ಲಿ ಎಲ್ಲಿಗೆ ನಿಂತದೆ ಗೊತ್ತಾ? ಅಂದ್ರೆ ಇಲ್ಲಿ ಮುಂದೆ ಅಂದ್ರೆ ನಾವು ಇನ್ನೂ ಒಂದು ಸ್ವಲ್ಪ ಇಲ್ಲಿ ಕಾರ್ಯ ಅವಕರನ್ನೇ ತಿರುಗಿ ಹೇಳ್ತಾರೆ. ಆ ಸುಖ ನಿತ್ಯ ಪ್ರಕಾಶ ವಿಭೂ ಅಂತ ಏನು ಹೇಳ್ಕೊಂಡು ಬಂದಾರಲ್ಲ, ಅವುಗಳ ಮೇಲೆ ಒಂದೊಂದು ಟಿಪ್ಪಣಿ ಕೊಟ್ಟಾಗ ಅದಕ್ಕೆ ಅದರ ಸ್ವರೂಪ ಅದು ಯಾವ ರೀತಿ ಅದ ಅಂತಂದ್ರೆ ಅವುಗಳ ಭಿನ್ನ ಭಿನ್ನ ವಿಶೇಷಣಗಳನ್ನು ಹೀಗೆ ಹೇಳ್ತಾರೆ. जो सुख है, जो नित्य है, जो प्रकाश है, जो विभू है ಇರಬೇಕಲ್ಲ ಅಲ್ಲಿ ಆಯ್ತು. ಅದರ ಮೇಲೆ ಒಂದೊಂದು ಟಿಪ್ಪಣಿ ಕೊಟ್ಟಾರ. ಸುಖ ಯಾವುದು ಸುಖ ಸ್ವರೂಪವಾಗಿರ್ಬೋದು ಅಂತಂದಾಗ ಆ ಬ್ರಹ್ಮದ ಇವು ಸ್ವರೂಪ ಲಕ್ಷಣಗಳಿವು. ಸುಖ ಅಂದರೆ ಅದನ್ನು ಬೆಳಗಿನ ಹೇಳಿದ್ವಿ. ಏನು ಸಾಮವೇದದ ಛಾಂದೋಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಸನತ್ ಕುಮಾರರು ನಾರದನನ್ನು ಕುರಿತು ಯೋ ವೈ ಭೂಮ ತತ್ ಸುಖಂ ನಾಲ್ಪೇ ಸುಖಮಸ್ತಿ, ಯಾವುದು ಪರಿಪೂರ್ಣವಾಗಿ ಇರುವುದೋ ಅದು ಸುಖ ಸ್ವರೂಪ ಐತಿ. ನಾಲ್ಪೇ ಸುಖಮಸ್ತಿ, ಅಲ್ಪ ಪರಿಚ್ಛಿನ್ನ ಯಾವುದೈತಿ ಅದರಲ್ಲಿ ಸುಖ ಇಲ್ಲ. ಹೀಗೆ ಹೇಳ್ಕೊಂಡ್ಬಂದ. ಅದನ್ನು ನಿಜಗೊಂಡ್ರು ಎಲ್ಲವನಾರೈದು ನೋಡಲ್ ಇಲ್ಲೆನಿಸಿದ ನೇಹ ಎಲ್ಲಿ ನೆನೆಸುವುದು ತನ್ನಲ್ಲಿ, ಅದರಿಂದೇ ಸುಖ ನಿಜಗೊಂಡು ಹೇಳಿ. ಇನ್ನು ಮುಂದೆ ಜೋ ನಿತ್ಯ ಹೈ, ನಿತ್ಯ ಹೈ ಅಂದದ್ರ ಮೇಲೆ ಮತ್ತೆ 7ನೇ ಟಿಪ್ಪಣಿ ಕೊಟ್ಟಾರೆ. ನಿತ್ಯ ಅಂತಂದ್ರೆ ಅದಕ್ಕೆ ಸತ್ಯ ಅಂತ ಹೇಳಿದರು. ಆದ್ದರಿಂದ ಅಂದ್ರೇನು? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಅಂತ ಶ್ರುತಿಯಲ್ಲಿ ಹೇಳಿದೆ. ಆದ್ದರಿಂದ ಇಲ್ಲಿ ನಿತ್ಯ ಅಂತಂದರೆ ಪ್ರಾಗಭಾವ ಅಪ್ರತಿಯೋಗಿತ್ವ ನಿತ್ಯ ಹಿಂಗೆ ಲಕ್ಷಣದ ಇದರ ಗುಮ್ಮಾಕತಿ ಸ್ವಲ್ಪ ಅದ ಅಂದ್ರೆ ನಿತ್ಯ ಅಂತ ಬಂತಲ್ಲ. ಇಲ್ಲಿ ನಿತ್ಯ ಅಂದರೆ ಅದಕ್ಕಂತ ನಿತ್ಯ ನಿತ್ಯದ ಲಕ್ಷಣೇನು ಅಂತ ಕೇಳಿಕೊಳ್ಳೇನೆ. ಪ್ರಾಗಭಾವ ಅಪ್ರತಿಯೋಗಿತ್ವ ನಿತ್ಯ. ಮತ್ತಿದಕ್ಕೆ ಮಾತೇನು ಹಂಗೆ ನೋಡು. ಪ್ರಾಗ್ಭಾವ ಅಂದ್ರೆ ಏನು? अनादि शांत जो अभाव सो प्राग भाव, ठीक है. अथवा उत्पत्ति पूर्व जो अभाव सो प्राग भाव. आ प्राग भावಕ್ಕೆ ಯಾವುದು ಅಪ್ರತಿಯೋಗಿ ಆಗಿರುವುದು. ಪ್ರತಿಯೋಗಿ ಅಂದ್ರೆ ಏನು? ಸ್ವಲ್ಪದಿಂದ ನೀವು ಸ್ವಲ್ಪ ಹೇಳೋದು ಯಾಕೋ ಅದೆಲ್ಲ ಯಾಕೆ ಬಳಕೆ ಕಡಿಮೆ ಇಲ್ಲ ಅಂತ ಹೇಳಿ ಇರಲಿ, ಆದರೂ ನಡೀಲಿ ಒಂದು ಸ್ವಲ್ಪ ಆದರೂ ಹೋಗಿ. ಪ್ರತಿಯೋಗಿ ಅಂತ ಎದಕ್ಕಂತಾರೆ ಅಂದ್ರೆ ಯಸ್ಯ ಅಭಾವ ತಸ್ಯ ಸಹೈವ ಪ್ರತಿಯೋಗಿ. ಯಾವುದರ ಅಭಾವ ನಾವು ಹೇಳ್ತೀವಿ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿರ್ತೇವೆ. ಇದು ಏನು ಗೊತ್ತಾಗಿರ್ಲಿಕ್ಕಿಲ್ಲ, ಆದರೂ ಕೂಡ ಅದನ್ನು ತಿಳಿಯುವಾಗ ನಾ ತಿಳಿಸಿ ಹೇಳಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೇವೆ. ಈ ದೇಹ ಐತಲ್ಲ, ಈ ದೇಹ ಹುಟ್ಟೋದಕ್ಕಿಂತ ಮೊದಲಿದ್ದೇನು? ಹೌದಾ? ಇಲ್ಲ. ಮತ್ತೇನಿತ್ತು ಅವಾಗ?
ಇದರ ಅಭಾವ ಇತ್ತು. ದೇಹದ್ದು ಅಭಾವ ಅಂದ್ರೆ ಇಲ್ಲ, ಹೌದಲ್ಲ? ಹಾ, ಇದು ಹುಟ್ಟೋಕ್ಕಿಂತ ಮೊದಲ ಇದರದ್ದು ಏನಿತ್ತಪ್ಪ? ಅಭಾವ ಇತ್ತು. ಯಾವ ಅಭಾವ ಅದು ಅಂದ್ರೆ ಅದು ಉತ್ಪತ್ತಿ ಪೂರ್ವ ಜೋ ಅಭಾವ. ಉತ್ಪತ್ತಿ ಆಗೋಕ್ಕಿಂತ ಮೊದಲು ಇದದ್ದೇನು ಅಭಾವ ಇತ್ತಲ್ಲ, ಆ ಅಭಾವಕ್ಕೆ ಪ್ರಾಗಭಾವ ಅಂತಾರೆ. ಅಂದ ಮೇಲೆ ಆ ಪ್ರಾಗಭಾವ ಏನೈತಲ್ಲ, ಯಾವ್ದಾರ ಪ್ರಾಗಭಾವ ಅದು ಇದೇ ಹೌದಾ? ಯಾಕ ದೇಹನ ಹುಟ್ಟಿದ್ದಿಲ್ಲ, ಅವಾಗ ಇದರದ ಅಭಾವ ಇರ್ತಾವ. ಆ ಅಭಾವಕ್ಕೆ ಅಂದ್ರೆ ಆ ಪ್ರಾಗಭಾವಕ್ಕೆ ಪ್ರತಿಯೋಗಿ ಯಾವುದು? ಯಾಕ ಸಂಸ್ಕೃತದೊಳಗೆ ಅದೇನು ಹೇಳ್ತಾರೆ? ಯಸ್ಯ ಅಭಾವ ತಸ್ಯ ಸಹಯವ ಪ್ರತಿಯೋಗಿ. ಅಂದ್ರೆ ಯಾವುದರ ಅಭಾವ ನಾವು ಹೇಳ್ತೀವಿ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಅಂದ್ರೆ ದೇಹದ ಅಭಾವ ಹೇಳಿ ಹುಟ್ಟೋದಕ್ಕಿಂತ ಮೊದಲ. ಆದ್ರಿಂದ ಈ ದೇಹವೇ ಆ ಪ್ರಾಗ್ಭಾವಕ್ಕೆ ಪ್ರತಿಯೋಗಿ ಆಯಿತು. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರೆ ಯಾವುದು ಹುಟ್ಟಿರ್ತೈತಿ ಅದ್ರ ಪ್ರಾಗ್ಭಾವ ಇರ್ತೈತಿ, ಹೌದಾ? ಯಾವ್ದು ಹುಟ್ಟಿರ್ತೈತಿ ಅಂದ್ರೆ ಅದು ಹುಟ್ಟೋದಕ್ಕಿಂತ ಮೊದಲು ಅದ್ರ ಪ್ರಾಗ್ಭಾವ ಇತ್ತು. ಹಿಂಗೆ ಸಿದ್ಧ ಆಕೈತಿ ಪ್ರಾಗ್ಭಾವ. ಆತ್ಮ ಅದಕ್ಕೆ ಅವ ಹುಟ್ಟೇ ಇಲ್ಲ, ಹೌದಾ? ಹುಟ್ಟಿಲ್ಲ ಅಂದ್ಮೇಲೆ ಪ್ರಾಗ್ಭಾವ ಎಲ್ಲಿ ಅಂದ್ರೆ ಅದಕ್ಕೆ ಅಪ್ರತಿಯೋಗಿ. ಈ ದೇಹ ಪ್ರಾಗಭಾವಕ್ಕೆ ಪ್ರತಿಯೋಗಿ ಐತಿ ಈ ದೇಹ, ಆದ್ರೆ ಆತ್ಮ ಅವ ಹುಟ್ಟಿಲ್ಲ. ಆದ್ರಿಂದ ಈ ಪ್ರಾಗಭಾವ ಪ್ರತಿಯೋಗಿ ಅಲ್ಲ, ಆದ್ರಿಂದ ಅಪ್ರತಿಯೋಗಿ. ಯಾಕಂದ್ರೆ ಅವ ನಿತ್ಯತ್ವ, ನಿತ್ಯನಾಗಿದ್ದಾನೆ. ಅಂದ್ರೆ ಯಾವಾಗಲೂ ಇದು ಮೊದಲಿತ್ತು, ಮೈತಿದ್ದಿಲ್ಲ, ಈಗ ಐತಿ ಈ ದೇಹ. ಆದ್ರಿಂದ ಪ್ರಾಗಭಾವ ಪ್ರತಿಯೋಗಿ. ಆತ್ಮ ಅಂತೂ ಮೊದಲು ಇದ್ದ, ಈಗೂ ಅದಾನೆ, ಮುಂದೂ ಇದ್ದಾನೆ. ಆದ್ರಿಂದ ಪ್ರಾಗಭಾವಕ್ಕೆ ಆತ್ಮನು ಅಪ್ರತಿಯೋಗಿಯಾಗಿದ್ದರಿಂದ ಅವನು ನಿತ್ಯ ಅಂತ ಹೇಳಲ್ಪಡುತ್ತಾನೆ ಅಂತ ನಿತ್ಯದ ಕೇಳಿದ. ಹೀಗೆ ಜೋ ಪ್ರಕಾಶ ಹೈ, ಪ್ರಕಾಶ ಅಂದ್ರೆ ಅದರ ಮೇಲೆ 8ನೇ ಟಿಪ್ಪಣಿ ಅದ. ಚಿತ್ ಚೈತನ್ಯ ಜ್ಞಾನ. ಪ್ರಕಾಶ ಅಂದ್ರೆ ಏನಪ್ಪಾ? ಚಿತ್ ಅಂದ್ರೆ, ಚಿತ್ ಅಂದ್ರೆ ಅದರ ಲಕ್ಷಣ ಏನು ಅಂತ ಕೇಳಿದ್ರೆ, ಅಲುಪ್ತ ಪ್ರಕಾಶಿಸೋ ಚಿತ್ತ ಕೈಯೇ. ಯಾವುದು ಅಲುಪ್ತ ಪ್ರಕಾಶವಿದೆಯೋ, ಅಲುಪ್ತ ಪ್ರಕಾಶ ಅಂದ್ರೆ ಏನು? ಯಾವ ಪ್ರಕಾಶಕ್ಕೆ ಎಂದೆಂದೂ ಲೋಪವಿಲ್ಲವೋ, ಯಾವ ಪ್ರಕಾಶಕ್ಕೆ ಈಗ ಈ ಪ್ರಕಾಶ ಐತಿ, ಮಾತು ಹಿಂದಿಗಡೆ ಬಂದಾಗುತ್ತೆ, ಹೌದಿಲ್ಲ? ಈ ಲೈಟ್ ಆದ್ರ ಆ ಯಾವ ಪ್ರಕಾಶ ಐತಿಲ್ಲ ಆತ್ಮನ ಪ್ರಕಾಶ, ಅದು ಯಾವಾಗೂ ಲೋಪ ಆಗುವುದಿಲ್ಲ, ಇಲ್ಲ ಆಗುವುದಿಲ್ಲ. ಅದಕ್ಕೆ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಿಜ್ಞಾತಾರಮರೇಕೇನ ವಿಜಾನೀಯ ಅಂತ ಕೇಳಿದ್ದಾನೆ. ಯಾಜ್ಞವಲ್ಕ್ಯ ಮೈತ್ರಾದಿಗಳು ಅದು ಅಲ್ಲಿದೆ, ನಿಜಗೊಂಡು ಇಲ್ಲಿ ತಗೊಂಡಾರ. ಯಜುರ್ವೇದ ಅದು ಶುಕ್ಲ ಯಜುರ್ವೇದ, ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದದ್ದು. ಹೇಳಿ ಇನ್ನ ಮತ್ತೇನು ಹೇಳಿದ್ರು ಅಂದ್ರೆ ಪ್ರಕಾಶ್ ವಿಭು. ವಿಭು ಅಂದರೆ ವ್ಯಾಪಕ. ವ್ಯಾಪಕ ಅಂತಂದ್ರೆ ವ್ಯಾಪಕ ಅಂತ ಹೇಳ್ಕಂತಾರ ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಲಕ್ಷಣ ಮಾಡ್ತಾರೆ. ಅಂದ್ರೆ ಸಾಧಾರಣ ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾದದ್ದಕ್ಕೆ ವ್ಯಾಪಕ ಪರಿಪೂರ್ಣ ಅಂತ. ಅದು ಅಂದರೆ ಅತ್ಯಂತಾಭಾವ ಅಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ ಅಂತ ಹೇಳ್ಕೊಳ್ತಾರೆ. ಅವಾಗ ಅಂದ್ರ ದೇಶ ಪರಿಚ್ಛೇದ ರಹಿತ ಅಂದ್ರೆ ಏನಪ್ಪಾ ಇದು ಅಂದ್ರೆ ದೇಶದಿಂದ ಅಂತ ಇಲ್ಲ ಆದದ್ದು. ದೇಶದಿಂದ ಅಂತ ಇಲ್ಲ ಅಂದ್ರೆ ನಿಮಗೆ ತಿಳಿಬೇಕಂದ್ರೆ ಈ ದೇಹ ಐತಿಲ್ಲ, ದೇಹ ಐತಿ ಎಲ್ಲೈತಿ? ಇಲ್ಲೇ ಇಲ್ಲೈತಿ, ಇದ್ರ ಮೇಲೆ
ಮತ್ತೆ ಈ ಮಠದ ಹೊರಗೈತೆ ಅದು ಇಲ್ಲ. ಅಂದ್ರೆ ಅಲ್ಲಿ ಅಂತ ಆಯ್ತು ನೋಡಿದ್ರು, ದೇಶದಿಂದ ಅಂತ ಆಯ್ತು. ಆ ದೇಶ ಈ ದೇಶದಾಗ ಐತಿ, ಆ ದೇಶದಾಗ ಇಲ್ಲ. ಅಂದ್ರೆ ದೇಶದಿಂದ ಅಂತುಳೋದೈತಿ. ಯಾವ್ದು ದೇಶದಿಂದ ಅಂತುಳೋದಿರ್ತೈತೋ ಅದು ಮುಂದೆ ಕಾಲದಿಂದನೂ ಅಂತ ಆಗುತ್ತದೆ. ಯಾಕೆ ಒಂದಕ್ಕೊಂದು ಜಾಯಿಂಟ್ ಅದಾವ. ಮತ್ತೆ ಯಾವುದು ದೇಶ ಕಾಲ ಎರಡರಿಂದಲೂ ಅಂತ ಆಗುತ್ತವೆಯೋ ಅದು ಅನಿತ್ಯವಿರುತ್ತದೆ. ಹೀಗೆ ಕಾಯ್ದಾರ ಕೊಂಡಿರ್ತಾವೆ. ಈಗ ಗೊತ್ತಾಯ್ತಲ್ಲ, ಈಗ ದೇಹದ ಬಗ್ಗೆ ಹೇಳಿನ ಅಂದ್ರೆ ಗೊತ್ತಾಗತ್ತಿರು. ಈ ದೇಹ ಈ ದೇಶದಲ್ಲಿ ಐತೆ, ಮಠದ ಒಳಗೆ ಐತೆ, ಮಠದ ಹೊರಗೆ ಈ ದೇಹ ಇಲ್ಲ. ಮತ್ತಂದ್ರೆ ಅಲ್ಲಿ ಏನಾಯ್ತು, ಇದರ ಅಭಾವ ಐತೆ ಅಲ್ಲಿ. ಆದ್ರೆ ಇಲ್ಲಿ ಭಾವ ಐತೆ, ಅಲ್ಲಿ ಅಭಾವ ಐತಿ. ಆದ್ರೆ ಆತ್ಮ ಇಲ್ಲಿ ಅದಾನು ಅಲ್ಲಿಲ್ಲ. ಹಿಂಗ ಅಲ್ಲುಂಟು ಇಲ್ಲೆಲ್ಲವೆನದೆ ಕಾಲತ್ರಯದಿ ಎಲ್ಲೆಲ್ಲಿ ಪರಿಪೂರ್ಣವಾಗಿ ತುಂಬಿರುವುದು ಅಂತ ಮಾಲಿನ್ಯಗಳು ಹೇಳ್ಯಾರ. ಆದ್ದರಿಂದ ಅದಕ್ಕೆ ದೇಶದಿಂದ ಆತ್ಮನಿಗೆ ಅಂತ ಇಲ್ಲ. ಅದಕ್ಕೆ ಪರಿಚ್ಛೇದ ಅಂದ್ರೂ ಸಂಸ್ಕೃತಿ ಶಬ್ದ, ಅದು ಅಂತ. ಕನ್ನಡದಾಗ ಅಂತ ಆಯ್ತು ಅಂತೇವಲ್ಲ ನಾವು, ನಮ್ಮ ಸೀಮಿ ಇಲ್ಲಿಗೆ ಮುಗಿತಪ್ಪ ಅಂತೇಳಿ. ಹೆಂಗೆ ಆ ರೀತಿ ಅಂದ್ರೆ ಅತ್ಯಂತ ಭಾವ ಅಪ್ರತಿಯೋಗಿತ್ವ ದೇಶ ಪರಿಚ್ಛೇದ ರಹಿತ. ಯಾಕಂದ್ರೆ ಅತ್ಯಂತ ಭಾವಕವ ಅಪ್ರತಿಯೋಗಿ ಇಲ್ಲ. ಯಾಕಂದ್ರೆ ಅವ ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಅದ. ಆದ್ದರಿಂದ ಇಲ್ಲಿಂದ ಅಂತ ಹೇಳ್ಕೊಳ್ಳ ಬರೋದು. ಆದ್ದರಿಂದ ಅತ್ಯಂತ ಭಾವ ಸಿದ್ಧ ಆಗುವುದಿಲ್ಲ. ಆದ್ದರಿಂದ ಅವ ದೇಶದಿಂದ ಅಂತಿಲ್ಲ. ಇನ್ನು ಕಾಲದಿಂದ ಅಂತ, ಕಾಲ ಪರಿಚ್ಛೇದ ರಹಿತ ಅದಾನ ಆತ್ಮ. ಕಾಲ ಪರಿಚ್ಛೇದ ರಹಿತ ಅಂದ್ರೆ ಕಾಲದಿಂದನೂ ಅಂತ ಇಲ್ಲ. ಈ ದೇಹ ಕಾಲದಿಂದ ಅಂತ ಆಗ್ತೈತೆ. ಈಗ ಐತಿ ಏನೇನು ಶಾಸ್ತ್ರ ಮುಗಿತಾನು ಇರ್ತೈತೆ ಇಲ್ಲ ಗೊತ್ತಿಲ್ಲ ಆಗ್ತದೆ. ಭಾಳ ಮತ್ತೆ ನಾಳೆ ಇನ್ನೊಂದು 10 ವರ್ಷ ಹಿಂಗ ನೀವು ಹೇಳ್ತೀವಿ ಮಾಡ್ತೀವಿ. ಆದ್ರೆ 10 ವರ್ಷ ಅಲ್ಲ, ಇದ ಶಾಸ್ತ್ರ ಮುಗಿಯೋ ತನಕ ಅದು ಗ್ಯಾರಂಟಿ ಇಲ್ಲ. ಅಷ್ಟು ಅನಿತ್ಯ. ಸತ್ಪುರುಷರು ಇದಕ್ಕೆ ಉದಾಹರಣೆ ಕೊಡ್ತಾರೆ. ಕಾರ ಮಿಂಚಿನ ತೆರದಿ ತೋರಿ ನಿಮಿಷದೆತ್ತನವು ನೀರ ಗುರುಳೆಯ ತೆರದಿ ಮಾಯೆಯಬಹುದು. ಪಾರಮಾರ್ಥವ ಮರೆದು ಶರೀರ ಸುಖ ಕೆಳಿಸುವುದು ನೀರೊಳು ಕೈ ಇಕ್ಕಿ ನೆಕ್ಕಿದಂತೆ. ಏನು ಸ್ವಾದ, ಏನು ಟೇಸ್ಟ್ ಐತಿ. ಹಿಂಗ ಅದಕ್ಕೆ ಅಷ್ಟ ಕ್ಷಣಿಕೈತಿ. ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಮರಣ ಈಗ ನಾವು ಮೃತ್ಯುವಿನ ಬಾಯಲ್ಲೇ ಇದ್ದೇವೆ. ಅರ್ಧ ಮೃತ್ಯು ಕಾಪಿ ಇರ್ತದೆ. ಕಾಪಿ ಅದು ಕಾಪಿ ಕುಸಿತಂದ್ರೆ ಹಾವು ಏನು ಮಾಡ್ತೈತಿ, ಅದ್ರ ಹಿಂದಿನ ಮಕ್ಕಳು ಬರ್ತೈತಿ. ಹಿಂದಿನ ಮಕ್ಕಳು ಬಂದು ಇಲ್ಲಿ ಕಾಪಿ ಕೊಟ್ಟೈತಲ್ಲ, ಇಲ್ಲಿ ಕಾಪಿ ಕೊಟ್ಟದ್ದು, ಇದು ಕಾಪಿ ಕೊಟ್ಟೈತಿ. ಅದು ಹಿಂದಿನ ಮಕ್ಕಳು ಬಂದು ಹಿಂಗೆ ಬಾಯಿ ತೆರ್ತೈತಿ. ಬಾಯಿ ತೆರೆದು ಹಿಂಗೆ ಮಾತು ಮಾಡಿ ಜರ ಹಿಂಗೆ ಸ್ಪರ್ಶ ಮಾಡ್ತೈತಿ. ಅದ್ರ ಬಾಯಿದು ತಂಪ, ಅದ್ರ ತಂಪು ಹತ್ತು ಎಷ್ಟು ಸುಖ ಐತಿ ಅಂತ ಹಿಂದಕ್ಕೆ ಸೇರ್ತೈತಿ. ಅದ್ರ ಬಾಯಾಗ ಒಳಗೆ ನೋಡ್ರಿ ಎಷ್ಟು ತಂಪು ಸುಖ ಐತೇನೋ ಹಿಂದಕ್ಕೆ ಸೇರ್ತೈತಿ. ಅದ್ರ ಅರ್ಧ ಬಾಯಾಗ ಬರೀ ಬಾಯಿ ಬರ್ತದ್ರ ಮುಗಿತದಂತೆ. ಆ ಕಪ್ಪಿ ಆದರೂ ಕಪ್ಪಿ ಏನ್ ಮಾಡ್ತೈತಿ ನೋಡೋದು, ಹಾವಿನ ಬಾಯಾಗ ಐತಿ. ಆದ್ರೂ ಹಿಂಗ್ ಮಾಡಿ ಮಾಡಿ ನೊಣ ಹಿಡಿದು ತಿರ್ಬೇಕಂತೈತಿ. ಮೃತ್ಯುವಿನ ಬಾಯಲ್ಲೇ ಐತಿ, ನೊಣಕ್ಕ ಹವಣಿಸ್ಲಾಕತ್ತೈತಿ ನಾ ತಿಂದು ಬದುಕಬೇಕು ಅಂತೇಳಿ. ಆಗ ನಾವು ಕೂಡ ಹಿಂಗ ನಡೆದೈತಿ ಜೀವನ ನಮಗೆ. ಅದಕ್ಕಾಗಿ ಇಲ್ಲಿ ಅಷ್ಟು ಕ್ಷಣಿಕ ಐತಿ. ಆದ್ದರಿಂದ ಕಾಲ ಏನೈತಲ್ಲ ಅದು ಅಂದ್ರ
ಅತ್ಯಂತ ಅಭಾವ ಪ್ರತಿಯೋಗಿತ್ವ ದೇಶ ಪರಿಚ್ಛೇದನ ಪ್ರಾಕ್ ಪ್ರತ್ಯುಂಸಾಭಾವ ಅಪ್ರತಿಯೋಗಿತ್ವ ಕಾಲ ಪರಿಚ್ಛೇದ ರಹಿತ ಅಂತ ಹೇಳಲ್ಪಡ್ತದೆ. ಅಂದ್ರೆ ಪ್ರಾಗಭಾವ ಪ್ರತ್ಯುಂಸಾಭಾವಗಳು ಇಲ್ಲ ಅದೇ ಅಂದ್ರೆ ಅದೇ ಪ್ರಾಗ್ಭಾವ ಪ್ರತ್ಯುಂಸಾಭಾವ ಅಂದ್ರೆ ಹುಟ್ಟಿದಕ್ಕೆ ಪ್ರಾಗ್ಭಾವ ಇರ್ತೈತಿ ಮತ್ತು ಪ್ರತ್ಯುಂಸಾಭಾವ ಅಂದ್ರೆ ನಾಶ ಆದ ನಂತರ ಹೀಗೆ ಅವು ಎರಡು ಆತ್ಮನಿಗೆ ಇಲ್ಲ. ಆದ್ದರಿಂದ ಅಂದ್ರೆ ಕಾಲದಿಂದ ಅಂತಿಲ್ಲ ಅವಾಗ. ಈ ದೇಹ ಕಾಲದಿಂದ ಅಂತ ಆಕೈತೆ ಅದನ್ನ ಹೇಳಕತ್ತಿದ್ದ ಕ್ಷಣಿಕ ಐತಿ ಅನಿತ್ಯ ಐತಿ. ಆದ್ದರಿಂದ ಆತ್ಮನಿಗೆ ಮಾತ್ರ ಅದು ಇಲ್ಲ. ಆದ್ದರಿಂದ ಕಾಲ ಪರಿಚ್ಛೇದ ರಹಿತರಾಗಿದ್ದಾನೆ. ಅನ್ಯೋನ್ಯಾಭಾವ ಅಪ್ರತಿಯೋಗಿತ್ವ ವಸ್ತು ಪರಿಚ್ಛೇದ ರಹಿತ ಅಂತ ಹೇಳುವುದು. ದೇಶ ಕಾಲ ವಸ್ತು ಈ ಮೂರು ಹಂತಗಳು ಪರಿಚ್ಛೇದ ಅಂದ್ರೆ ಹಂತ. ಈ ಮೂರು ಹಂತಗಳು ಅಲ್ಲಿ ಆತ್ಮನಲ್ಲಿ ಅಥವಾ ಬ್ರಹ್ಮದಲ್ಲಿ ಇಲ್ಲ. ಈ ಮೂರು ಇಲ್ಲಿ ಈ ದೇಹಕ್ಕೆ ಅಲ್ಲ. ಹೇಗೆ? ಆದ್ದರಿಂದ ಅನ್ಯೋನ್ಯಾಭಾವ ಪ್ರತಿಯೋಗಿತ್ವ ವಸ್ತು ಪರಿಚ್ಛೇದ ರಹಿತ. ಅದು ಇದು ಸ್ವಲ್ಪ ನಿಮಗೆ ತಿಳಿದಿರ್ಲಿಕ್ಕಿಲ್ಲ ಇರಲಿ. ಅಂದ್ರೆ ಏನು ಇದನ್ನು ಹೆಂಗೆ ತಿಳ್ಕೋಬೇಕು ಅಂತ ಕೇಳಿದ್ರೆ ಅನ್ಯೋನ್ಯಾಭಾವ. ಅನ್ಯೋನ್ಯಾಭಾವ ಅಂದ್ರೆ ಪರಸ್ಪರ ಅಭೇದ ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯಾಭಾವಕ್ಕೆ ಎತ್ತ ಲಕ್ಷಣ ಹಿಂಗೈತೆ. ಅನ್ಯೋನ್ಯಾಭಾವ ಅಂತ ಕರಬೇಕು. ಅದರ ಲಕ್ಷಣ ಏನು ಅಂತ ಕೇಳಿದ್ರೆ ಪರಸ್ಪರ ನಿಷೇಧಕ ಅಭಾವಕ್ಕೂ ಅನ್ಯೋನ್ಯಾಭಾವಕ್ಕೆ ಪರಸ್ಪರ ನಿಷೇಧಕ ಅಭಾವ ಅಂದರೆ ಈಗ ಇದೇನು ಕಾಗದ ಹೌದಾ, ಇದೇನು ಮೈಕ್. ಕಾಗದ ಅಂದ್ರೆ ಮೈಕ್ ಏನು ಅಲ್ಲ. ಕಾಗದ ಅಂದ್ರೆ ಮೈಕ್ ಅಲ್ಲ. ಈ ಕಾಗದ ಮೈಕ್ ನಿಷೇಧ ಮಾಡ್ತದೆ. ಮತ್ತ ಮೈಕ್ ಅಂದ್ರೆ ಕಾಗದ ಏನು ಅಲ್ಲ. ಆ ಮೈಕ್ ಕಾಗದವನ್ನು ನಿಷೇಧ ಮಾಡ್ತದೆ. ಪರಸ್ಪರ ಅಂದ್ರೆ ನಾನೇ ಬೇರೆ ಅದುವೇ ಬೇರೆ ಹೌದಿಲ್ಲ. ಜಗತ್ತಿನ ಪ್ರತಿಯೊಂದು ಹಿಂಗ ಅದು ಬೇರೆ ಇದು ಬೇರೆ ನೀವು ಬೇರೆ ನಾವು ಬೇರೆ ಅವ ಬೇರೆ ಇವ ಬೇರೆ ಹೀಗೆ ಇದು ಅನ್ಯೋನ್ಯಾಭಾವ ಅಂತಾರೆ. ಅನ್ಯೋನ್ಯ ಅಂದ್ರೆ ಪರಸ್ಪರ ಒಬ್ಬೊಬ್ಬರಿಗೆ ಭೇದ ಐತಿ, ಅದು ಅನ್ಯೋನ್ಯಾಭಾವ. ಈ ರೀತಿ ಆ ಬ್ರಹ್ಮ ಸ್ವರೂಪದಲ್ಲಿ ಈ ಅನ್ಯೋನ್ಯಾಭಾವ ಅನ್ನೋದು ಸಿದ್ಧಿಸೋದಿಲ್ಲ. ಯಾಕಂತ ಕೇಳಿದರೆ ಅದು ಎಲ್ಲದರಲ್ಲೇ ತುಂಬಿಕೊಂಡಿದೆ. ಇದರಾಗ ಐತಿ ಅದರಾಗಿಲ್ಲ ಹಿಂಗೇನಿಲ್ಲ. ಒಬ್ಬ ಮಹಾತ್ಮ ಬಂದಿದ್ದಂತ, ಹೊತ್ತಾಗಿ ಬಂದಿದ್ದ. ಈ ಊರಾಗ ಒಬ್ಬ ಮಹಾತ್ಮ ಇದ್ದಂತ. ಆ ಊರಾಗ ಒಂದು ಬೇರೆ ಊರಿಂದ ಒಬ್ಬ ಮಹಾತ್ಮ ಬರೋಣ ಅಲ್ಲಿಂದ ಅವನು ಬಂದವಾಗ ಈ ಇದ್ದು ಊರಾವ ಅವನ ಶಿಷ್ಯನ ಕೈಯಾಗ ಒಂದು ಗ್ಲಾಸ್ ಕೊಟ್ಟು ಕಳಿಸಿದಂತ. ಆ ಸ್ವಾಮಿಗಳು ಬಂದಾರಲ್ಲ, ಅವ್ರ ಮಹಾತ್ಮರು ಬಂದಾರಲ್ಲ, ಅಲ್ಲಿ ಹೋಗು ಇದರಾಗ ಆ ಪರಬ್ರಹ್ಮ ವಸ್ತುವಿನ ತುಂಬಿಕೊಡುವ ಅಂತ ಹೇಳ್ಯಾರು ಅಂತ ಹೇಳ. ಆಗ ನಾವು ಆಯ್ತು ಅಂತ ಗಿಲಾಸ್ ತೊಗೊಂಡು ಹೋಗಿ ಅಲ್ಲಿ ನಿಂತ. ಏನಪ್ಪ ಅಂದರು, ನಮ್ಮ ಗುರುಗಳು ಇದರಾಗ ಪರಬ್ರಹ್ಮ ವಸ್ತುವಿನ ತುಂಬಿಕೊಡು ಅಂತ ಹೇಳ್ಯಾರಿ. ಆಯ್ತಪ್ಪ ನಾನು ಕೊಡ್ತೇನೆ, ನೀ ಖಾಲಿ ಗ್ಲಾಸ್ ತಗೊಂಡು ಬಾ. ಖಾಲಿನ ತಂದೇನ್ರಿ ಅಂತ. ಏನೇ ನಿಮ್ಮ ಗುರುಗಳಿಗೆ ಹೇಳಪ್ಪ, ನೀವು ಎಂತ ವಿಚಾರ ನಾನು ಇವ್ ಗ್ಲಾಸ್ ತಗೊಂಡು ಹೋಗು ತುಂಬ್ಕೊಂಬ ಅಂತ ಹೇಳ್ತಾನ. ಇವ್ರು ಖಾಲಿ ತಗೊಂಬ ಅಂತಾನೆ, ಖಾಲಿನ ಐತಿಗಿಲ್ಲ ಅಂತ. ಇವ್ರದ್ದು ವಿಚಿತ್ರ ಅದಾರ ಇವ್ರು ತಿಳ್ಕ. ಏನ್ರಿ ನೀವು ಇವ್ ಹಿಂಗತ್ತೀರಿ, ನೀವು ತುಂಬ್ಕೊಂಡು ಬಾ, ಅವ್ರ ಹತ್ತಾರ ಖಾಲಿ ತಗೊಂಬ ಅಂತಾರ. ಆಯ್ತು ಬಿಡು ಮುಗಿತದ ಅದು ಮುಗಿತಂದ್ರೇನು. ಎಲ್ಲ ವಸ್ತುವಿನಲ್ಲಿ ಪರಬ್ರಹ್ಮ ವಸ್ತು ತುಂಬಿಕೊಂಡಿದೆ ಅನ್ನೋ ಜ್ಞಾನ ಐತೆ ಅವಳ ಅಂತ. ಹಾಗೆ ಅನ್ಯೋನ್ಯಾಭಾವ ಅಂದ್ರೆ ಎಲ್ಲಿಯೂ ಯಾವ ವಸ್ತುವಿನೊಡನೆಯೂ ಅದರಲ್ಲಿ ಅಂದ್ರೆ ಎಲ್ಲದರಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಆದ್ದರಿಂದ ಅವನು ಪರಿಪೂರ್ಣನಿದ್ದಾನೆ.
ಕೇಳಲ್ಪಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ವಿಭು, ವಿಭು ಅಂದ್ರೆ ವ್ಯಾಪಕ, ಪರಿಪೂರ್ಣ. ಏನ 9ನೇ ಮುಗಿತದು. ಇನ್ನು ಮುಂದೆ ನಾಮರೂಪಕ ಆಧಾರ. ಹೌದಲ್ಲ? ಏನು ನಾಮರೂಪಕ ಆಧಾರ ಅಂದ್ರ ನಾಮರೂಪಗಳಿಗೆ ಆಧಾರ ಅಂತಂದ್ರ ಮೇಲೆ 10ನೇ ಟಿಪ್ಪಣಿ ಅದು ಐತಿಲ್ಲ, 10 ನಂಬರ್. ಅಂದರೆ ಅದಕ್ಕೆ ಏನಂದ್ರ ಅವರು 10ನೇ ಟಿಪ್ಪಣಿಯಲ್ಲಿ ಅಧಿಷ್ಠಾನ, ಮತ್ತೇನಂದ್ರು ವಿವರ್ತುಪಾದಾನ ಕಾರಣ ಅಂದ್ರು. ಹೌದಾ ಇಲ್ಲ? ಇಲ್ಲಿ ನಾಮರೂಪಕ ಆಧಾರ ಅಂತ ಮೇಲೆ ಹೇಳಿದ್ರು ಗ್ರಂಥಕರ್ತರು. ಟಿಪ್ಪಣಿ ಒಳಗೆ ಅದರ ಅರ್ಥ ಏನು ಅಂದ್ರೆ ಅಧಿಷ್ಠಾನ ಅಂತ ಹೇಳಿದರು. ಮತ್ತ ಅಟ್ಟಕ ಬಿಡಲಿಲ್ಲ, ಮತ್ತ ವಿವರ್ತುಪಾದಾನ. ಇದು ಗೊತ್ತಾಗಿರಬೇಕು. ಅಂದರೆ ಅಧಿಷ್ಠಾನ ಅಂತ ಎದಕ್ಕಂತಾರ? ಆ ಅಧಿಷ್ಠಾನದ ಲಕ್ಷಣ ಏನು ಅಂತ ಕೇಳಿದರೆ, ಅಧಿಷ್ಠಾನ ಅಂತ ಎದಕ್ಕನಬೇಕು ಅಂದ್ರ आप निर्विकार रूप से स्थित होवे और अविद्या कल्पित कार्य का आश्रय होवे सो अधिष्ठान कहिए. ಅದು ಕನ್ನಡದೊಳಗೆ ತಾನು ನಿರ್ವಿಕಾರ, ಯಾವ ವಿಕಾರವನ್ನು ಹೊಂದದೆ ನಿರ್ವಿಕಾರ ಸ್ವರೂಪದಿಂದ ಇರಬೇಕು. ತಾನು ನಿರ್ವಿಕಾರ ಸ್ಥಿತ ಅಂದ್ರೆ ಯಾವ ವಿಕಾರವನ್ನು ಹೊಂದದೆ. ಯಾಕಂದ್ರ ಈ ಶರೀರ ಏನಾಕತಿ, ಬಾಲ್ಯದಲ್ಲೇ ಇತ್ತು ಬೇರೆ, ಹರೇಕ್ ಬರೋಣ ಬೇರೆ ಆಗುತ್ತೆ, ಮುದುಕಾಗನ ಬೇರೆ ಆಗುತ್ತೆ. ಹೌದು ಇಲ್ಲ? ವಿಕಾರ ಹೊಂದ್ಕೋತ ಹೋಗದೆ ಹೆಂಗ? ಈಗ ಯಾವ ವಿಕಾರವೂ ಹೊಂದಲಾರದೆ ಇರ್ಬೇಕದು, ನಿರ್ವಿಕಾರ ಸ್ವರೂಪದಿಂದ ಇರಬೇಕು. ಮತ್ತೊಂದೇನು ಇರಬೇಕು ಅಂದ್ರ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿರಬೇಕು. ನಿರ್ವಿಕಾರ ಸ್ವರೂಪದಿಂದ ಇರಬೇಕು, ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯ ಆಗಿರಬೇಕು. ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಇದು ಲಕ್ಷಣ. ಯಾವ್ದ ಲಕ್ಷಣಪ್ಪ? ಅಧಿಷ್ಠಾನದ ಲಕ್ಷಣ. ಅಧಿಷ್ಠಾನ ಅಂದ್ರೆ ಏನು, ಅದರ ಲಕ್ಷಣ ಏನು ಅಂದ್ರೆ ಇದು. ಅಂದರೆ ಇದು ವರ್ಷ ಅಂದ್ರೆ 2 ಪದಗಳಿದ್ದಾರೆ. ತಾನು ನಿರ್ವಿಕಾರ ಸ್ವರೂಪದಿಂದ ಇರಬೇಕು, ಮತ್ತು ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿರ್ಬೇಕು. ಅದಕ್ಕೆ ಅಧಿಷ್ಠಾನ ಅನ್ಬೇಕು. ಶಾಸ್ತ್ರದಲ್ಲಿ ಒಂದು ನಿಯಮ. ಈಗ 2 ಪದಗಳನ್ನಿಟ್ಟಾರೆ 2 ಹಾಕಿರ್ಬೇಕು. ಈಗ ಮತ್ತು ಈಗ ನೀವು ಆ ಶ್ಯಾಮಾನಂದ ವಕೀಲನ ಒಂದು ಕರ್ಕೊಂಬರ್ರಿ ಅಂತ ಅಂದ್ಕೊಂಡೇನ. ಒಂದು 4 ಮಂದಿ ಹೋಗೋಣ ನಡೀಪ ಅಂದ್ರೆ ವಾ ಬಾ ಕೆಲಸ ಆಕತಿ. ಹೌದಿಲ್ಲ? ವಾ ಹೋಗಿ ಅಲ್ಲಿ ಸ್ವಾಮಿಗಳು ಕರೀತಾರ ಅಂತೇಳಿ ಮಾತಾಡ್ಬೇಕು. ಮತ್ತು 4 ಮಂದಿ ಅಂದ್ರೆ ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ ಅಂತ ಶಾಸ್ತ್ರದಲ್ಲಿ ಸಿಕ್ಕಾಪಟ್ಟಿ ಈ ಪದಗಳನ್ನ ನಾವು ಅಲ್ಲಿ ಜೋಡಿಸಿದೀವಿ ಅಂದ್ರೆ ಅದು ಅನಾವಶ್ಯ ಪದಾರ್ಥ, ಆದ್ದರಿಂದ ಗೌರವ ದೋಷ ಬರ್ತದ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಇಲ್ಲಿ ಅದರ ಸಲುವಾಗಿ ಮತ್ತೆ ಈಗ 2 ನಿರ್ವಿಕಾರ ಸ್ವರೂಪದಿಂದ ಇರಬೇಕು ಮತ್ತು ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು. ಅದಕ್ಕೆ ಅಧಿಷ್ಠಾನ ಬೇಕು ಅಂತ ಹಿಂಗೆ. ಅದಕ್ಕೆ ಬರೇ ನಿರ್ವಿಕಾರ ಸ್ವರೂಪದಿಂದ ಸ್ಥಿತವಾಗಿದ್ದದಕ್ಕೆ ಅಧಿಷ್ಠಾನ ಅಂದರೆ ಬರುವುದಿಲ್ಲೇನು ಅಂತ ಕೇಳಿದ್ರೆ ಬರುದು. ಯಾಕೆ ಬರುದಿಲ್ಲ? ಯಾಕೆ ಬರುದಿಲ್ಲ ಅಂದ್ರೆ ಅಲ್ಲಿ ಕಂಬ
ಮನೆ ನೋಡ್ರಿ ನೀವು, ಕಂಬಾರ ಮನೆ. ಕಂಬಾರ ಕೆಲಸ ಮಾಡ್ತಾರ ಕಬ್ಬಿಣ ಬಡದ್ದು. ಆ ಕಬ್ಬಿಣದ ಪದಾರ್ಥಗಳನ್ನೆಲ್ಲ, ಅನೇಕ ಪದಾರ್ಥಗಳನ್ನ ಕಾಚಿ ಬಡದು ಹಿಗ್ಗಿಸ್ತಾನ. ಅದನ್ನ ಇದು ಮಾಡ್ತಾನ, ಕುಡುಗೋಲ್ ಮಾಡ್ತಾನ, ಕೊಡ್ಲಿ ಮಾಡ್ತಾನ, ಕುರ್ಪಿ ಮಾಡ್ತಾನ, ಎಲ್ಲ ಮಾಡ್ತಾನ. ಹೌದಾ? ಆದ್ರೆ ಎದರ ಮೇಲೆ ಇಟ್ಟು ಬಡಿತಿರ್ತಾನ ಅದು ಮಾತ್ರ ಮೊದಲು ಹೆಂಗಿತ್ತು, ಈಗ 20 ವರ್ಷ ಅಷ್ಟು ಬಡಿದ್ರು ಹಂಗೆ ಏನು ಬದಲಾವಣೆ. ಮತ್ತು ಅದನ್ನು ನಿರ್ವಿಕಾರ ಸ್ವರೂಪದೇನ ಐತಲ್ಲ. ಮತ್ತೇನು ಅದಕ್ಕೆ ಅಧಿಷ್ಠಾನ ಅನ್ಬೇಕೇನು ಅಂತ ಕೇಳಿದ್ರೆ, ಅದಕ್ಕಾಗಿ ಅಂದ್ರೆ ಈ ಲಕ್ಷಣ ಏನಾಯ್ತು ಅಂದ್ರೆ ಬರೀ ನಿರ್ವಿಕಾರ ಸ್ವರೂಪದಿಂದ ಇದ್ದದ್ದಕ್ಕನ ಅಧಿಷ್ಠಾನ. ಅಂದ್ರೆ ಆ ಕಂಬಾರಣಿಯಲ್ಲಿ ಅಡೆಗಲ್ಲು ಅದು ನಿರ್ವಿಕಾರ ಐತಿ, ಮೊದಲೇ ಹಂಗಿತ್ತು ಹಂಗ ಐತಿ ಅಂತಂದ್ರ ಅದಕ್ಕೆ ಅಲ್ಲಿ ಅತಿವ್ಯಾಪ್ತಿ ಆಯ್ತು. ಅಲಕ್ಷ್ಯ ಗಮನ ಅತಿವ್ಯಾಪ್ತಿ. ಅತಿವ್ಯಾಪ್ತಿಯ ಲಕ್ಷಣ ಏನು ಅಂತ ಹೇಳಿದ್ರೆ, ಲಕ್ಷ್ಯ ದೇಶವರ್ತಿತ್ವೇ ಸತಿ ಅಲಕ್ಷ್ಯ ದೇಶವರ್ತಿತ್ವಂ ಅತಿವ್ಯಾಪ್ತಿತ್ವಂ ಯಥಾ ಶೃಂಗಿತ್ವಂ ಗೋಲಕ್ಷಣಂ. ಅಂದರೆ ಅತಿವ್ಯಾಪ್ತಿ ಅಂತ ಇದು ದೋಷ. ನಾವೇನು ಮಾಡಿರ್ತೀವಿ ಈ ಲಕ್ಷಣ, ಆ ಲಕ್ಷಣದಲ್ಲಿ ಬರ್ತಕ್ಕಂಥ ದೋಷಗಳು ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ. ಈ 3 ದೋಷ ಬರ್ತಾವ. ಅತಿವ್ಯಾಪ್ತಿ, ವ್ಯಾಪ್ತಿ, ಅಸಂಭವ ಏತದ್ದೂಷಣತ್ರಯರಹಿತತ್ವೇ ಅಸಾಧಾರಣ ಧರ್ಮೋ ಸಂಲಕ್ಷಣ ಅಂತ ಲಕ್ಷಣ ಇದೆ. ಲಕ್ಷಣದ ಲಕ್ಷಣ ಇದು. ಆದ್ದರಿಂದ ಈ 3 ದೋಷಗಳಿಂದ ರಹಿತವಾದದ್ದಕ್ಕ ಸಲ್ಲಕ್ಷಣದ ಯೋಗ್ಯವಾದ ಲಕ್ಷಣ ಮಾಡಬೇಕು. ಅದಕ್ಕಾಗಿ ಇಲ್ಲಿ ನಾವು ಯಾವ್ದಾರ ಲಕ್ಷಣ ಮಾಡಕತ್ತೇವೆ, ಅಧಿಷ್ಠಾನ. ಕರೆಕ್ಟ್. ಈ ದಾರದ ಗಂಟ ಹಿಡಿದಿರ್ಬೇಕಂದ್ರೆ ಬರಾಬರಿ ಕೇಳ್ತಾನಂತ ಅರ್ಥ ಆಗ್ತೈತಿ. ದಾರದ ಗಂಟ ಹಾಕಿದ್ರೆ ಜಗ್ಗಿದ ಕೂಡ ಪಾಸ್ ಆಗಿ ಬರ್ತೈತಿ, ಕಡೆಕ್ ಆಗ್ತೈತಿ. ಕೌದಿ ಒಲೆಯಾಗಿ ಏನು ಮಾತಿಲ್ಲ. ಅಂದ್ರೆ ಏನು ವಿಷಯ ಹೇಳಕತ್ಯಾರೋನೋ ಹಿಡ್ಕೊಂಡು ನಡೆದಾನೋ ಅಂತ ಬರೋಬ್ಬರಿ ಇದು ಶ್ರೋತೃ ಯೋಗ್ಯ ಅಂತ ಹಿಂಗೆ ಹೇಳ್ತಾರ. ಅದಕ್ಕೆ ಯಾಕಂದ್ರೆ ಭಾಳ ಮಂದಿ ಏನು ಹೇಳ್ತಾರೆ ಏನೋ ಯಾರಿಗೂ ಗೊತ್ತದ ಯಾವ ವಿಷಯ ಬಗ್ಗೆ ಹೇಳಕತ್ತಾರೆ. ಈಗ ನಾ ಅಧಿಷ್ಠಾನ ಬಗ್ಗೆ ಹೇಳಕತ್ತೆ, ಹೌದಿಲ್ಲ? ಅದು ಅಂದ್ರೆ ಶಾಸ್ತ್ರ ಸಂಸ್ಕಾರ ಯಾರಿಗೆ ಫುಲ್ ಐತಿ ಅವರು ಹಿಡಿದಿರ್ತಾರೆ. ಈಗ ಅಧಿಷ್ಠಾನ ಬಗ್ಗೆ ಹೇಳಕತ್ಯಾರ ಅವರು. ಉಳಿದಾರ ಕೆಲವು ಏನೇನು ಹೇಳ್ತಿದ್ರು ಅವರು. ಈಗ ಇರಲಿ ಅಲ್ಲ ಇರೋದು ಹಂಗೆ. ಅಂದರೆ ಅಧಿಷ್ಠಾನದ ಲಕ್ಷಣ ನಾ ಮಾಡಿದೆ. ಏನ್ ಮಾಡ್ತೀನಿ? ತಾನು ನಿರ್ವಿಕಾರ ಸ್ವರೂಪದಿಂದಿರಬೇಕು. ತಾನು ನಿರ್ವಿಕಾರ ತಾನು ನಿರ್ವಿಕಾರ ಸ್ವರೂಪದಿಂದ ಇರಬೇಕು. ಯಾವ ವಿಕಾರವನ್ನು ಹೊಂದಲಾರದೇ ಇರಬೇಕು. ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿರಬೇಕು. ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಹೀಗೈತೆ ಲಕ್ಷಣ. ಅದಕ್ಕೆ ಬರೇ ನಾವು ನಿರ್ವಿಕಾರ ಸ್ವರೂಪದಿಂದ ಇದ್ದದ್ದಕ್ಕನೆ ಅಧಿಷ್ಠಾನ ಅಂತ ಹೇಳಿದರೆ ಬರುವುದಿಲ್ಲೇನು ಅಂತ ಕೇಳಿದರೆ ಬರೋದಿಲ್ಲ. ಯಾಕೆ ಬರೋದಿಲ್ಲಪ್ಪ ಅಂತಂದರೆ ಆ ಕಂಬಾರ ಮನೆಯಲ್ಲಿದ್ದ ಅಡೆಗಲ್ಲೂ ಕೂಡ ಅದು ಯಾವ ವಿಕಾರ ಹೊಂದಿಲ್ಲ. ಅದು ಹ್ಯಾಂಗಿರ್ತ ಹಂಗ ಐತಿ. ಆದ್ರಿಂದ ನೀವು ಅಧಿಷ್ಠಾನದ ಲಕ್ಷಣ ಏನು ಮಾಡಿರಿ, ಈ ಲಕ್ಷಣ ಆ ಕಂಬಾರ ಮನೆಯ ಅಡಿಗಲ್ಲಿನಲ್ಲಿ ಅತಿವ್ಯಾಪ್ತಿ ಆಯಿತು. ಇದೂ ಇಲ್ಲ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದ್ರೆ ಇದೇ ಲಕ್ಷಣದಲ್ಲಿ ಯಥಾ ಶೃಂಗಿತ್ವಂ ಗೋರ್ ಲಕ್ಷಣ ಮತ್ತು ಸಂಸ್ಕೃತದೊಳಗೆ ಒಂದು ಉದಾಹರಣೆ ಕೊಟ್ಟಾರ. ಏನು ಶೃಂಗಿತ್ವಂ ಗೋರ್ ಲಕ್ಷಣ ಅಂದ್ರೆ ಒಬ್ಬ ಅಮೇರಿಕಾದ ಬಂದಿದ್ದ. ಅಮೇರಿಕ ಬಂದವ ಈ ಹಿಂದೂ ಧರ್ಮದ ಇಲ್ಲಿ ಭಾರತ ದೇಶದೊಳಗೆ ಈ ಗೋ ಅಂದ್ರೆ ಆಕಳು ಅಂತಾರಲ್ಲ. ಈ ಕಡೆ ಏನಂತಾರೆ ಗೊತ್ತಿಲ್ಲ. ಈ ಕಡೆ ಅದು ಆಕಳ ಅಂದ್ರೆ ಬೆಂಗಳೂರು ಕೇಳಿಲ್ಲ. ಆಕಳ ಅಂದ್ರೆ ಏನಂತ ಕೇಳ್ತಾರ ಅವಳಿಗೆ ಹಸು ಅಂತ ಹೇಳ್ಬೇಕು. ಹಸು ಅಂತ ಹೇಳಿದ್ರೆ ಈ ಕಡೆ ಅವ್ರಿಗೆ ಕೇಳಿ ಹಸುವಾಗಿ ಹಸುವನ್ನ
ಹಸುವಾಗೈತೆ ಅಂತ ಕೇಳ್ತಾ ಇದ್ರು. ಒಂದೊಂದು ಭಾಗದ ಒಂದೊಂದು ಭಾಷಾ. ಅದಕ್ಕೆ ಅಂದ್ರ ಆಕಳು ಅಂದ್ರೆ ನಿಮ್ಗೆ ತಿಳಿತೈತಿ. ಅವಾಗ ಅಮೇರಿಕಾದಿಂದ ಬಂದವಾಗ ಈ ಹಿಂದೂ ಧರ್ಮದಲ್ಲಿ ಭಾರತ ದೇಶದವರು ಆ ಆಕಳನ್ನ ಅದು ದೇವರಂತೇಳಿ ಪೂಜಾ ಮಾಡ್ತಾರು ಅನ್ನೋದು ನಾವು ಹೇಳಿದವಪ್ಪ. ಅದು ಹೆಂಗಿರ್ತೈತಿ ಅಂತ ಕೇಳ್ದ. ಮತ್ತು ಅದನ್ನು ಪೂಜೆ ಮಾಡ್ತಾರೆ ಇವರು ಅಂದ್ರೆ ಅದು ಹೆಂಗಾರ ಇರ್ತೈತಿ ಆಕಳು ಅಂದ್ರೆ ಅದು ನಾವು ಕೇಳ. ಅದು ಶೃಂಗಿತ್ವಂಗೋ ಲಕ್ಷಣಂ ಅಂತ ಹೇಳಿ ಹಿಂಗೇನು ಉದಾಹರಣೆ ಕೊಟ್ಟಾರ. ಯಾವುದಕ್ಕೆ ಕೋಡುಗಳಿರ್ತಾವ, ಕೋಡ ಕೊಂಬು ಅದ ಆಕಳ ಅಂತ ಹೇಳ್ದಂಗೋ ಅಂದುಕೊಂಡೇನ. ಓಹೋ ಆಯ್ತಾಯ್ತಂದ. ಅವ ಮುಂದೆ ಹೋಗ್ಲಕತ್ತಿದ್ದ. ಒಂದು ಎಮ್ಮೆ ಬಂದಪ್ಪ. ಅದು ದೊಡ್ಡ ದೊಡ್ಡ ಕೂಡಿದ್ರು. ಹೋಗಿ ಅಡ್ಡಾಡ ಕಾಲು ಬೀಳಕತ್ತದವ್ರು. ಅಂದ್ರೆ ಏನಾಯ್ತು ಅಂದ್ರೆ ಶೃಂಗಿತ್ವಂ ಗೋ ಲಕ್ಷಣಂ ಅಂದ್ರೆ ಕೊಂಬುಗಳುಳ್ಳದ್ದೇಗ ಆದ್ರೂ ಗೋ ಆಕಳು ಅಂತ ಹೇಳಿದ್ರಿಂದ ಆ ಲಕ್ಷಣ ಏನು ಆಕಳಲ್ಲಿರೋ ಕೊಂಬದ ಬರೋಬರಿ. ಅದು ಏನಾಯ್ತಂದ್ರ ಎಮ್ಮಿಗೂ ಕೊಂಬದಾವಲ್ಲ. ಅದಕ್ಕೆ ಲಕ್ಷಣದಲ್ಲಿ ಏನ್ ಹೇಳ್ಯಾರು? ಲಕ್ಷ್ಯ ದೇಶ ವರ್ತಿತ್ವೇ ಸತಿ ಅಲಕ್ಷ್ಯ ದೇಶ ವರ್ತಿತ್ವಂ ಅತಿವ್ಯಾಪ್ತಿತ್ವಂ. ಆ ಲಕ್ಷಣವು ಆಕಳಲ್ಲಿ ಇದ್ದುಕೊಂಡು ಅಲಕ್ಷ್ಯವಾದ ಎಮ್ಮೆಯಲ್ಲಿಯೂ ಕೂಡ ಆ ಲಕ್ಷಣ ವರ್ತಿಸುತ್ತದೆ. ಯಾಕಂದ್ರೆ ಕೋಡ್ ಇದಕ್ಕೂ ಅದಾವು, ಆಕಳಿಗೆ ಅದಾವು, ಎಮ್ಮೆಗೂ ಅದಾವು. ಹೀಗ ಅದು ಅಲಕ್ಷ್ಯವಾಯಿತು. ಈಗ ನಾವು ಅಧಿಷ್ಠಾನದ ಲಕ್ಷಣ ಮಾಡ್ಲಿಕ್ಕೆ ಹತ್ತೇವೆ ದಾರದ ಗಂಟೆ. ಆದ್ರ ಅಧಿಷ್ಠಾನ ಅದಕ್ಕನಬೇಕು, ನಿರ್ವಿಕಾರ ಸ್ವರೂಪದಿಂದ ಇರಬೇಕು, ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು ಅಂತ ಹಿಂಗೆ ಹೇಳಿದ್ವಿ. ಇಟ್ಟು ಯಾಡ್ಯಾಕ ಒಂದ ಇಟ್ಟರು ನಡೆಯಂಗಿಲ್ಲ ಅಂದ್ರೆ ಬರೀ ನಿರ್ವಿಕಾರ ಸ್ವರೂಪದಿಂದ ಇದ್ರೆ ಅದಕ್ಕೆ ನಾವು ಅಧಿಷ್ಠಾನ ಅಂತೀವಿ ಅಂತ ಇಟ್ಟೆ. ಅಂದ್ರೆ ಕಂಬಾರ ಮನೆ ಅಡಿಗದು ನಿರ್ವಿಕಾರ ಐತಪ್ಪ, ಅದರಲ್ಲಿ ಈ ಲಕ್ಷಣ ಅತಿ ವ್ಯಾಪ್ತಿ ಆಗುತ್ತದೆ. ಹಾಗೆ ಎಮ್ಮೆಯಲ್ಲಿ ಆಯ್ತು, ಹಾಂಗ ಕಂಬಾರ ಮನೆ ಅಡಿಗಲ್ಲಿನಲ್ಲಿ ಈ ಲಕ್ಷಣ ಅತಿ ವ್ಯಾಪ್ತಿ ಆಯ್ತು. ಅದನ್ನ ವ್ಯಾವೃತ್ತಿ ಮಾಡುವ ಸಲುವಾಗಿ ಮುಂದೆ ಏನ್ ಮಾಡಬೇಕು? ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿರಬೇಕು ಅಂತ ಪದ ಇಟ್ಟಿವಿ. ಆದ್ರ ಕಂಬಾರ ಮನೆ ಅಡೆಗಲ್ಲು ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯ ಆಗಿದ್ದರು. ಅಂದ್ರೆ ಅತಿ ವ್ಯಾಪ್ತಿ ಈ ಮುಂದೆ ಪದ ಇಟ್ಟಾಗ ಅದು ದೂರ. ಹಾಗಾದ್ರೆ ಮತ್ತೇನು ಅದ ಒಂದ ಹೇಳ್ರಿ, ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕನ ಆಶ್ರಯವಾದದ್ದಕ್ಕ ಅಧಿಷ್ಠಾನ ಅನ್ರಿ. ಆ ನಿರ್ವಿಕಾರ ಬಿಡ್ರಿ ಅದು ಹಿಂಗಂದ್ರೆ. ಯಾಕಂದ್ರೆ ಒಂದಿಟ್ರಲ್ಲ ಇದು ಅದು ಸಂಭವಿಸಂಗಿಲ್ಲ ಅಂದ್ರೆ ಇದನ್ನ ಇದನ್ನ ಹೇಳ್ರಿ. ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕನ ಆಶ್ರಯವಾದದ್ದು ಅಧಿಷ್ಠ. ಇಷ್ಟ ಅಂದ್ರೆ ಬರೋದಿಲ್ಲೇನೋ ಅಂತ ಅವ್ನು ಕೇಳಿದ ಅಂದ್ರೆ ಬರುದಿಲ್ಲ. ಯಾಕೆ ಬರುದಿಲ್ಲ? ಯಾಕೆ ನಮಗೆ ಶ್ಯಾಮಾನಂದ ಹೇಳಿದ್ರು ಇಲ್ಲಿ 2 ಟೈಮ್ ಶಾಸ್ತ್ರ ಹೇಳಬೇಕು. ಮತ್ತು ಯಾರು ಏನಾರ ಮತ್ತು ಅದ್ರ ಬಗ್ಗೆ ಹೇಳಿದ್ರಲ್ಲಿ ಅವ್ರಿಗೆ ಬರೋಬರಿ ತಿಳಿದಿದ್ದಿಲ್ಲ ಅಂದ್ರೆ ಅವ್ರು ಏನಾದರೂ ಸಂಶಯ ಚರ್ಚೆ ಹಿಂಗೆ ಮಾಡಬೇಕು ಅಂತೇಳಿ ಅಂದಿದ್ರೆ ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ಹಂಗೇನಾರ ಹೇಳಿದ್ರಲ್ಲಿ ನಿಮಗೆ ಸರಿಯಾಗಿ ತಿಳಿದಿಲ್ಲ ಅದು ನೀವು ಒಂದಲ್ಲ ಎರಡಲ್ಲ 100 ಸಲ ಕೇಳ್ಬೋದು. ಅಂಜೋದಿಲ್ಲ. ಅಂಜೋದು ಎಲ್ಲಿ ಅಂದ್ಬೇಕಂದ್ರೆ ಕೆಟ್ಟ ಕೆಲಸ ಮಾಡೋದಂದ್ರೆ ಅದು ಹ್ಯಾಂಗ ಮಾಡ್ಬೇಕು ಗೊತ್ತಾಯ್ತು ಹೆಂಗಂದ್ರೆ ಅಲ್ಲಿ ಅಂದ್ಬೇಕು. ಇದು ಶಾಸ್ತ್ರ ತಿಳಿಲಿಕ್ಕೆ ಕುಂತೀವಿ. ಗೀತೆಯಲ್ಲಿ ಹೇಳ್ತಾನೆ ಪರಿಪ್ರಶ್ನೇನ ಸೇವೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಪ್ರಶ್ನೆ ಮಾಡು ತಿಳ್ಕೊ ಅಂತ ಹೇಳ ಗೀತೆ. ನೀವು ಪ್ರಶ್ನೆ ಮಾಡು, ಇದ್ರಾಗ ಅಂದು ಅವಶ್ಯಕತೆ ಇಲ್ಲ. ಯಾವುದೇ ತಿಳಿದಿಲ್ಲ ಅಂದ್ರೆ ಕೇಳಿ ತಿಳ್ಕೊಬೇಕು, ಅದೇನು ಪರವಾಗಿಲ್ಲ. ಹೇಗೆ ಹೇಳೋ ತಾತ್ಪರ್ಯ. ಯಾಕಂದ್ರೆ ಯಾವುದೋ ಕಸ ಉಳಿಲಾರ್ದಂಗ
ಹೋಗ್ಬೇಕು ಗಾಡಿ. ಸಂಶಯ ಉಳಿದು ಇರೋಲ್ಲ ಬಿಡೋಣ. ಅದನ್ನೇ ಮತ್ತೆ ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಅದ್ಯಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಮತ್ ಮುಂದೆ ಅಟ್ಟಕ ಬಿಡ್ಲಿಲ್ಲ ನಾವು. ನಾಯಂ ಲೋಕೋ ಅಸ್ತಿ ನ ಪರೋ ನ ಸುಖಂ ಸಂಶಯಾತ್ಮ. ಸಂಶಯಾತ್ಮನ ಬಗ್ಗೆ ಹಿಂಗಿಡ ಭಗವದ್ಗೀತೆ ಹೇಳ್ತಾನೆ, ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಅಂದ್ರೆ ಈ 3 ಮಂದಿಗೆ ಹುಟ್ಟೋದು ಸಾವೋದು ಬಿಟ್ಟದ್ದಲ್ಲ. ಯಾರವರು 3 ಮಂದಿ? ಅಜ್ಞಶ್ಚ ಅಂದ್ರೆ ಆತ್ಮನನ್ನು ತಿಳಿಲಾರ. ಅಶ್ರದ್ಧಾನ ಅಂದ್ರ ಯಾವ ಇದರಲ್ಲಿ ಶ್ರದ್ಧಾ ಇಲ್ಲ ಅವ ಮತ ಮೋಡಿನ. ಈ ವಿಷಯ ಬಂದದ್ದು ಯಾವ್ದು? ಸಂಶಯ. ಯಾರಿಗೆ ಸಂಶಯ ಹಂಗ ಇಟ್ಕೊಂಡು ಕೂತ ಅವನು ಸಂಶಯ ಇತ್ತಂದ್ರೆ ದೊಡ್ಡ ಜ್ಞಾನ ಆಗುವುದಿಲ್ಲ. ಹೌದಿಲ್ಲ? ಸಂಶಯ ಇತ್ತು ಒಳಗಾದ್ರ ಮತ್ತೆ ಅದ್ರ ಮತ್ತೆ ಜ್ಞಾನ ಆಗಿಲ್ಲ ಅಂತ ಅರ್ಥ ಆಯ್ತು. ಅದಕ್ಕಾಗಿ ಆತ ಅದನ್ನು ಈ ಇಬ್ಬರನ್ನು ಬಿಟ್ಟವ ಅಜ್ಞಾನಿ ಅದಾನ. ಅವ ಈ ಲೋಕದ ಸುಖಾನ ಪಡ್ತಾನೆ, ಹೆಂಡತಿ ಮಕ್ಕಳು ಇದ್ದು ಚಂದಾಗಿ ಸಂಸಾರ ಸುಖ ಪಡೆದೇನಂತೇಳಿ ನಾವು ಅದ್ರಾಗ ಇರ್ತಾನ. ಹೌದಾ? ಮತ್ತ ಇವು ಅದನ್ನು ಎಲ್ಲ ಬಿಟ್ಕೊಟ್ಟು ಇಲ್ಲಿಗೆ ಬಂದು ಶಾಸ್ತ್ರ ಕೇಳಿದಂತ ತಿಳ್ಕೊಬೇಕು. ಪೂರಾ ಲಕ್ಷ್ಯ ಒಂದು ಈ ಕಡೆ ಐತೆ, ಆ ಕಡೆ ಇಲ್ಲ ಅಂದ್ರೆ ಮತ್ತೆ ಈ ಕಡೆ ಅದನ್ನು ಈ ಬರಬರಿ ಇಲ್ಲ. ಮತ್ತೇನ ಇಲ್ಲ ಮುಂದೆ ಹೋಗಿ ನಾನು ಅಂದ್ರೆ ಅಶ್ರದ್ಧಾ ಇಟ್ಕೊಂಡ ಅವುಗಳ ಮತ್ತು ಅವ್ ಯಾವುದ್ರ ಮೇಲೆ ನಂಬಿಗಿಲ್ಲ. ಪ್ರತಿಯೊಂದು ಸಂಶಯ ಮಾಡ್ಕೊಂಡು ಹೋಗ್ತಾರೆ. ಮತ್ತೇನು ಈ ಸ್ವರ್ಗ ಪುಣ್ಯ ಮಾಡಿ ದಾನ ಧರ್ಮ ಪರೋಪಕಾರ ಭಗವಂತನ ಯಾವ ಇದೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿ ನಾಳೆ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗ್ತಾರ ಅಂದ್ರೆ ಅವನು ಸಂಶಯ ಅದ. ಯಾರಿಗೂ ಸ್ವರ್ಗ ಐತೆ ಇಲ್ಲ. ಹೌದು, ಇಟ್ಟ ಭಾಳ ಮಂದಿ ಲಗ್ನ ಮಾಡ್ಕೊಂಡು ಹೇಳ್ತಿಂತ ಒಂದು 10-15 ವರ್ಷ ಆಗಿರ್ತಾರೆ. ಮತ್ತು ಸಂಶಯ ಮಾಡ್ತಾರೆ. ಎಲ್ಲ ತವ್ರ ಮನೆ ಕೊಡ್ತಾಳೋ ಏನು ಮಾಡ್ತಾರೆ ಯಾರಿಗೂ ಗೊತ್ತಿದೆ. ತವ್ರ ಮನೆ ತುಂಬ್ತಾಳೋ ಏನು ಮಾಡ್ತಾಳೋ ಅಂತೇಳಿ. ಹೇಗೆ ಅಂದ್ರೆ ಸಂಶಯ. ಅದಕ್ಕೆ ಸಂಶಯ ಉಳ್ಳವನಿಗೆ ನಾಯಂ ಲೋಕೋ ಅಸ್ತಿ, ಈ ಲೋಕದಲ್ಲಿನೂ ಸುಖ ಇಲ್ಲ, ನ ಬರೋ ಅಂದ್ರ ಸ್ವರ್ಗಾದಿ ಲೋಕದಲ್ಲಿನೂ ಸುಖ ಇಲ್ಲ, ನ ಸುಖಂ ಅವ್ನು ಹಣಿಬಾರ್ದಾಗ ಸುಖ ಇಲ್ಲ ಹೇಳಿ ಭಗವದ್ಗೀತೆ. ಅದಕ್ಕಾಗಿ ನೀವು ಸಮಸ್ಯೆ ಇಟ್ಕೊಂಡು ಕೂಡವೆ ಆಗ್ಲಿ ಅಂತ ನಾ ಹೇಳೋದು ಇಷ್ಟೇ. ಅದಕ್ಕೇನು ಸಮಸ್ಯೆ ಇದ್ರಾಗ ಹೇಳ್ತೇವೆ. ಅದ್ರಾಗ ಯಾವ್ದಾದ್ರು ಸರಿಯಾಗಿ ತಿಳಿದಿರ್ತೈತಿ, ಯಾವ್ದು ತಿಳಿದಿರಕ್ಕಿಲ್ಲ. ಏನೋ ಆಗಿತ್ತು ಸಮಸ್ಯೆ ಉಳ್ಕೊಂಡಿತ್ತು ಕೇಳೋದು, ಕೇಳ್ತಿರ್ಕೊಡು, ಬೇಕಾದಾಗ ಕೇಳಿ. ನಾ ಮನೆಗಿದ್ದೇನಾದ್ರು ಬಂದು ಎಬ್ಬಿಸಿ ಕೇಳ್ರಿ. ನಡೀತಿ ಅಂದ್ರೆ ತಿಳ್ಕೊಂಡು ನಿಜ ಸಮಸ್ಯೆ ಆಗಲಿ ಅನ್ನೋ ಉದ್ದೇಶ ಇಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಎಲ್ಲಿಗೆ ಬಂದಿತ್ತು ಅಂದ್ರೆ ಅಧಿಷ್ಠಾನದ ಬಗ್ಗೆ ಹೇಳ್ತೀವಿ. ತಾನು ನಿರ್ವಿಕಾರ ಸ್ವರೂಪದಿಂದ ಇರಬೇಕು, ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯಾಗಿರಬೇಕು, ಅದಕ್ಕೆ ಅಧಿಷ್ಠಾನ ಅನ್ನಬೇಕು ಲಕ್ಷಣ. ಇದನ್ನ ಇಷ್ಟು ಸಲ ಯಾಕೆ ಹೇಳ್ತಾನೆ? ಕಮ್ಸೆ ಕಮ್ ನೀವು ಒಮ್ಮೆಲ್ಲ ಹೋಗಂದು ಕೈಯಾಗಿ ಹಿಡ್ತದ ಅಂದ್ರೆ ಕಡೆಗೆ ಆಗ್ಬಾರ್ದು. 2ನೇ ಸಲ ಕಡೆಗೆ ಒಮ್ಮೆಲ್ಲ ಹಿಡೀಲಿ ಬುದ್ಧಿಲ್ಲ ಹಿಡಿಲಿಲ್ಲ ಹಿಂಗ ತಿರುಗಿ ಹೇಳೋದು. ಅಂದರೆ ಈಗ ನಿರ್ವಿಕಾರದಿಂದ ಇರ್ಬೇಕಂದಾಗ ಕಂಬಾರ ಮನೆ ಅಡಿಗೆಲ್ಲಿ ಆಯ್ತು ಅಂತ ಹೇಳಿ ಹೆಂಗ ಎಮ್ಮೆ ಕೋಡ್ನೆಲೆ ಆಯ್ತು. ಆಗ ಮತ್ತೆ ನಿರ್ವಿಕಾರ ಸ್ವರೂಪದಿಂದ ಇರ್ಬೇಕ ಅಂತ ಅನ್ನೋದು ಅದನ್ನ ಬಿಟ್ಟು ಅದಕ್ಕೆ ಮತ್ತೊಂದು ಪದ ಇಟ್ಟಿವಿ ನಾವು. ಏನು? ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರಬೇಕು ಅಂತ ಪದ ಇಟ್ಟೇವೆ. ಆ ಕಂಬಾರ ಮನೆಯಾಗಿನ ಅಡಗಲ್ಲ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯ ಆಗಿಲ್ಲ. ಅದು ಅದಕ್ಕೆ ಅತಿ ದೂರ ಆತದ್ರ. ಹಾಗಾದ್ರೆ ಮತ್ತ ಅವ ಏನಂತಾನ? ಹಂಗಾರೆ ಇದಕ್ಕೆ ಇಡ್ರಿ, ಹಂಗಾರೆ ಅಧಿಷ್ಠಾನ ಅನ್ರಿ. ಅದಕ್ಕೆ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾದದ್ದಕ್ಕನ ಅಧಿಷ್ಠಾನ ಅಂದ್ರೆ ಬರುದಿಲ್ಲೇನು ಅದಕ್ಕೆ ಇದ್ರಿ. ಕೆಲವ್ರಿಗೆ ಬಹುತೇಕ ಏನೇನಂತಾರೋ ತಿರ್ತಿರಿಗೆ ಒಮ್ಮೆ ಹಿಂಗಂತಾರೋ ಹಿಂಗಂತಾರ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹೊಸ ಶಬ್ದಗಳು ಒಮ್ಮೊಮ್ಮೆ ಇದು ಮಾಡಿ ಅದು ಒಂದು ಸ್ವಲ್ಪ ಇದು ಆದ್ರೂ ಕೂಡ ನಾ ತಿರ್ತಿರಿ ಯಾಕೆ ಹೇಳ್ತೀನಿ ಅಂದ್ರೆ ಕಮ್ಸೆ ಕಮ್ ನಿಮ್ಗೆ ಅದು ಒಂದ್ ಸ್ವಲ್ಪ ಗಾಳಿಗೆ ಎಷ್ಟಾಗಿ ಒಂದ್ ಸ್ವಲ್ಪ ತಿಳಿಯಲಿ ಅನ್ನೋದೈತೆ. ಅದಕ್ಕೆ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿದ್ದರೆ
ಅದಕ್ಕೆ ಅಧಿಷ್ಠಾನ ಅನ್ನಬೇಕು ಅಂದ್ರ ಹಗ್ಗ ಐತಲ್ಲ ಹಾಗಾಗಿ ಬಿದ್ದದ್ದು ಅದು ಆ ಹಗ್ಗದಲ್ಲಿ ಏನ್ ತೋರ್ತದೆ? ಹಾವು ತೋರ್ತದೆ. ಹಾವು ಒಂದ ತೋರ್ತದೆ, ಬಡಿಗೆ ಬಿದ್ದದಂತ ತೋರ್ತೈತಿ. ಇಲ್ಲಕ ಎತ್ತ ಮೂತ್ರ ಮಾಡ್ಕೊಂಡು ಹೋಗ್ಬಿಡ್ತೈತಿ. ಹಾಗೆ ತಿಳಿತೈತಿ. ಯಾರಿಬೀಡ್ ಅಂತ ಗೊತ್ತೈತಿ, ಭೂಮಿ ಸಿಗ್ತದೆ. ಆ ಯಾರಿಬೀಡ್ ಇರ್ಬೇಕು, ಭೂಮಾಲಿ ಇರ್ಬೇಕು, ಭೂಮಿಯ ಬೆರಕು ಇರ್ಬೇಕು. ಹಿಂಗೆ ಅನೇಕ ಅಲ್ಲಿ ಒಂದೇ ಹಗ್ಗದಲ್ಲಿ ಈ ರೀತಿ ಅವು ಎಲ್ಲ ಏನು ಅಂದ್ರೆ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳು ತಿಳಿದುಕೊಳ್ತಾವ. ಈಗ ಗೊತ್ತಾಗ ನಿಮಗೆ ಹೌದಿಲ್ಲ? ಯಾಕಂದ್ರೆ ಹಗ್ಗ ಅಂದ್ರೆ ಇದು ಹಗ್ಗವನ್ನು ಬಿಟ್ಟು ಉಳಿದ ಬಡಿಗೆಯನ್ನು, ಅದು ಹೂವಿನ ಮಾಲೆಯನ್ನು ಅಥವಾ ಜಲಧಾರ ಅನ್ನು, ಗಿಡದ ಬೇರನ್ನು ಎಷ್ಟು ನೀ ಬೇರೆ ಬೇರೆ ವಸ್ತು ಕಲ್ಪನಾ ಮಾಡ್ತೀಯೋ ಅವೆಲ್ಲ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳು ಅಂತ. ಅದಕ್ಕ ಹಗ್ಗ ಆಶ್ರಯ ಆಗೈತಿಲ್ಲ. ಏನು ಹಗ್ಗ ಅಲ್ಲಿ ಬಿದ್ದಿದ್ದಿಲ್ಲ ಅಂದ್ರೆ ಅವನು ತೋರಂಗಿಲ್ಲ, ಮತ್ತೊಂದು ತೋರಂಗಿಲ್ಲ. ಹೌದಿಲ್ಲ? ಅದಕ್ಕೆ ಅಧಿಷ್ಠಾನ ಇದ್ದಾಗ ಅವು ಹೋಗ್ತಾವ. ಆದ್ದರಿಂದ ಅವು ಎಷ್ಟು ಪದಾರ್ಥಗಳು ಇವು ಪ್ರತಿಯೊಬ್ಬ ಒಂದು 8-10 ಮಂದಿ ಹೋಗ್ಲಾಗ್ತಾರ. ಅವ್ರಿಗೆ ಬೇರೆ ಬೇರೆ ಹಿಂಗ ಹಿಂಗ ಆಯ್ತಲ್ಲ. ಒಬ್ಬ ಹಾವು ತೋರ್ತು, ಒಬ್ಬ ಬಡಿಗೆ ಅಂತ, ಒಬ್ಬ ಬೇರೆ ಬೇರೆ. ಇವು ಒಟ್ಟು ಅವಿದ್ಯೆಯಿಂದ ಕಲ್ಪಿತ ಕಾರ್ಯಗಳೇ. ಅವು ಎಲ್ಲಕ್ಕೂ ಹಗ್ಗ ಒಂದು ಆಧಾರ ಇದೆ, ಅಧಿಷ್ಠಾನ ಇದೆ. ಹೌದಿಲ್ಲ? ಆಗ ಇದು ಟಿಪ್ಪಣಿ ಬಂದದ್ದು ಕೂಡ ಆಧಾರ ಮೇಲೆ ಬಂದೈತಿ. ನಾಮರೂಪಕ ಆಧಾರ ಅಂದರೆ ಬಂದೈತಿ. ನೋಡಿರ್ಬೇಕಾದ್ರೆ ನೀವು 10ನೇ ನಂಬರ್ ಟಿಪ್ಪಣಿಯಲ್ಲಿ ಬಂದಿದೆ. ಅಲ್ಲಿ ನಾಮರೂಪಕ್ಕೆ ಆಧಾರ. ಹೌದಲ್ಲ? ನಾಮರೂಪಗಳಿಗೆ ಯಾವ್ದು ಆಧಾರ ಆಗೈತಿ? ಅದು ಅಧಿಷ್ಠಾನ. ಐದು ಅಧಿಷ್ಠಾನ ಅಂತ ಕೊಟ್ಟರು. ಇದರ ಬಹಳ ನಮ್ಮ ವೇದಾಂತಿಗಳೇ ಮಾತಿದ್ರ ಬಹಳ ಇದು ಐತಿ ಅಂದ್ರೆ ನಮ್ಮ ವೇದಾಂತಿಗಳಲ್ಲಿ ಯಾರ್ಯಾರು ಅದು ನಿಮ್ಗೆ ಬಹಳ ಮಂದಿ ಗೊತ್ತಿಲ್ಲ. ವೇದಾಂತಿಗಳೇ ನೀವು ಎಲ್ಲ ಈ ವೇದಾಂತ ಶಾಸ್ತ್ರ ಕೇಳಕತ್ತೀರಿ ನಾವು. ಹೌದಿಲ್ಲ? ಶಂಕರಾಚಾರ್ಯರು ಬಂದದ ಗೊತ್ತದ. ಶಂಕರಾಚಾರ್ಯರ ಶಿಷ್ಯರು ಯಾರಾದ್ರೂ ಗೊತ್ತದಾರ? ಪದ್ಮಪಾದಾಚಾರ್ಯ ಅಂತ ಗೊತ್ತೈತಿ. ಹೌದಿಲ್ಲ? ಪದ್ಮಪಾದಾಚಾರ್ಯ ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದಾಚಾರ್ಯ. ಅವರು ಪಂಚಪಾದಿಕಾತ್ ಗ್ರಂಥ ಬರೆದಿದ್ದಾರೆ. ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದಾಚಾರ್ಯ ಅವರು ಏನ್ ಬರ್ತಾರ? ಪಂಚಪಾದಿಕಾತ್ ಗ್ರಂಥ ಬರ್ತಾರೆ. ಆ ಪಂಚಪಾದಿಕ ಅನ್ನುವ ಗ್ರಂಥದಲ್ಲಿ ಅದರಲ್ಲಿ ಅವ್ರು ಏನ್ ಹೇಳ್ಯಾರ, ಇಲ್ಲಿ ಆಧಾರ ಅಂತ ಹೇಳಿದ್ದು ಮತ್ತೆ ಇಲ್ಲಿ ಕೆಳಗೆ ಟಿಪ್ಪಣ ಅಧಿಷ್ಠಾನ ಅಂತ ಹೇಳಿದ್ದು ಎರಡು ಒಂದ. ಅವ್ರೊಳಗೆ ಆ ಪಂಚಪಾದಿಕ ಗ್ರಂಥದಲ್ಲಿ ಹಿಂಗ್ ಬರ್ಲಾರ. ಯಾಕಂದ್ರೆ ಇವೆಲ್ಲ ವೇದಾಂತ ಗ್ರಂಥಗಳೇ ಇವು. ಇವರೆಲ್ಲ ಶಂಕರಾಚಾರ್ಯರು ವೇದಾಂತಿನ ಹೌದಲ್ಲ, ಪಕ್ಕ ಅವರ ಇದನ್ನೆಲ್ಲ ಮುಂದುವರೆಸಿತ್ತು ಹಿಂಗೆಲ್ಲ. ಅಲ್ಲದೆ ಆ ಪದ್ಮಪಾದಾಚಾರ್ಯರ ಏನಿದ್ದಲ್ಲ ಅವರು ಶಂಕರಾಚಾರ್ಯರ ಶಿಷ್ಯ ಅಂತ ಹೇಳಿದೆ. ಮುಂದೆ ಇನ್ನೊಬ್ಬರನ್ನ ಮಂಡನ ಮಿಶ್ರನನ್ನು ಸೋಲಿಸಿ ಶಂಕರಾಚಾರ್ಯರು ತನ್ನ ಶಿಷ್ಯ ಮಾಡ್ಕೊಂಡಿದ್ದು ಕೇಳಿರ್ಬೋದು ನೀವು ಎಲ್ಲರೂ. ಹೌದೇನ? ಅವ ಗ್ರಸ್ತಿದ್ದ. ಇದು ವಾದ ವಿವಾದ ಮಾಡಿ ದ್ವೈತವಾದಿ ಕರ್ಮದಿಂದ ಮುಕ್ತಿ ಹೇಳ ಅವ್ರನ್ನು ಸೋಲಿಸಿ ತಮ್ಮ ಶಿಷ್ಯರನ್ನು ಮಾಡಿಕೊಂಡ್ರು. ಅವರಿಗೆ ಸನ್ಯಾಸ ಕೊಟ್ಟು ಸುರೇಶ್ವರಾಚಾರ್ಯ ಅಂತ ಹೆಸರಿಟ್ಟರು. ಅವರ ಶಿಷ್ಯ ಯಾರ ಶಿಷ್ಯ? ಸುರೇಶ್ವರಾಚಾರ್ಯರ ಶಿಷ್ಯ ಸರ್ವಜ್ಞಾತ್ಮ ಮುನಿ ಅಂತ.
ಈ ನಮ್ಮ ವೇದಾಂತದಲ್ಲಿ ನಮ್ಮ ಬಳಗದವರ ತಿಳ್ಕೆ ನಿಮಗೆ ನೆನಪು ಮಾಡಿಕೊಡಕ್ಕೆ ನಾವು ನಮ್ಮವರೇ ಅಂದ್ರೆ ವೇದಾಂತಿಗಳೇ ಹೆಂಗ ಅವರು ಸುರೇಶ್ವರಾಚಾರ್ಯರ ಶಿಷ್ಯ ಸರ್ವಜ್ಞಾತ್ಮ ಮುನಿ ಅಂತಾಗ ಅವ್ರು ಬರೆದ ಗ್ರಂಥ ಏನು ಅಂತಂದ್ರ ಸಂಕ್ಷೇಪ ಶಾರೀರಿಕ ಗ್ರಂಥ ಇದ್ದರು. ನಾವು ಕಾಶಿ ಒಳಗೆ ಅಭ್ಯಾಸ ಮಾಡುವಾಗ ಅವು ಪರೀಕ್ಷೆಗೆ ಇದ್ದುವ ಆ ಸಂಕ್ಷೇಪ ಶಾರೀರಿಕ ಸರ್ವಜ್ಞಾತ್ಮ ಮುನಿ ಮತ್ತೆ ಅಂದ್ರೆ ಸಾಧಾರಣ ಈ ಶಂಕರಾಚಾರ್ಯರ ಪೌತ್ರ ಶಿಷ್ಯ ಮೊಮ್ಮಗಾವ ಹಿಂಗೆ ಇದರ ಶಿಷ್ಯನ ಶಿಷ್ಯ ಪ್ರಶಿಷ್ಯ ಪದ್ಮಪಾದಾಚಾರ್ಯಂತೂ ಅವ್ರ ಶಿಷ್ಯರೇ, ಅವ್ರ ಪಂಚಪಾದಿಕ ಅವರಿಬ್ಬರು ಗ್ರಂಥಕರ್ತರೇ ಇದಾರ. ಆ ಗ್ರಂಥಗಳಲ್ಲಿ ಏನು ಮಾಡ್ಯಾರ ಅವ್ರಂದ್ರ ಪದ್ಮಪಾದಾಚಾರ್ಯ ಹೇಳ್ತಾರ ಆಧಾರ ಅಧಿಷ್ಠಾನ ಒಂದೇ, ಬೇರೆ ಬೇರೆ ಅಲ್ಲ. ಹಿಂಗಿದೆ. ಅದಕ್ಕೆ ಇಲ್ಲಿ ಮ್ಯಾಲೆ ನಾಮರೂಪಕ ಆಧಾರ ಕೊಟ್ಟಾರ, ಟಿಪ್ಪಣ್ಯಾಗ ಅಧಿಷ್ಠಾನ ಕೊಟ್ಟಾರ. ಆದ್ದರಿಂದ ಎರಡು ಒಂದಲ್ಲ. ಹಿಂಗ ಪದ್ಮಪಾದಾಚಾರ್ಯರ ಅಭಿಪ್ರಾಯ ತಗೊಂಡಾರ ಇಲ್ಲಿ. ಆದರೆ ಸಂಕ್ಷೇಪ ಶಾರೀರಿಕದಲ್ಲಿ ಸರ್ವಜ್ಞಾತ್ಮ ಮುನಿಗಳೇನದಲ್ಲ ಅವ್ರು ಎರಡು ಒಂದು ಆಗ್ಲತ್ತಾರ. ಅದ ಆಧಾರ ಬೇರೆ, ಅಧಿಷ್ಠಾನವೇ ಬೇರೆ. ಹಿಂಗೆ ಸ್ವಲ್ಪ ಅವರಲ್ಲಿ ಒಂದರ ವಿಲಕ್ಷಣತಾ ಇಲ್ಲಿ ಆ ವಿಷಯ ಬಂದೈತೆ ಅಂತೇಳಿ ಅದು ಎಲ್ಲಿ ಬಂದದ ಏನು ಅನ್ನೋದನ್ನ ನಾ ಸ್ವಲ್ಪ ನಿಮಗೆ ನೆನಪು ಮಾಡಿಕೊಂಡೆ ಅಷ್ಟೇ. ಹೀಗೆ ಅಂದರೆ ಇಲ್ಲಿ ಅಧಿಷ್ಠಾನ, ಆಮೇಲೆ ಮುಂದೆ ಏನ ಅಧಿಷ್ಠಾನದ ಬಗ್ಗೆ ಈಗ ನಾ ಹೇಳಿದ್ದು ಎರಡೋ ಲಕ್ಷಣ ಹೇಳಿದ್ನ. ಏನಂತ ಕೇವಲ ನಿರ್ವಿಕಾರ ಸ್ವರೂಪದಿಂದ ಕಂಬಾರ ಮನೆ ಅಡಿಗೆಯಲ್ಲಿ ಅದು ಅದಕ್ಕೆ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರ್ಬೇಕು ಅಂದಿವಿ. ಆದ್ರೆ ನಾವು ಅಡಿಗಲ್ಲ ನಿವೃತ್ತಿ ಅದ್ರ ನಂತರ ನಾನು ನಿಮ್ಗೆ ಏನ್ ಹೇಳಿದೆ ಅಂದ್ರೆ ಒಂದ ಹಾಕದಲ್ಲಿ ಈಗ ಬೇರೆ ಬೇರೆ ಪದಾರ್ಥಗಳು ತೋರಿ ಯಾವ ಆ ಒಂದೇ ಹಾಕಂದ್ರೆ ಅಧಿಷ್ಠಾನದು. ಆ ಕಲ್ಪಿತ ಕಾರ್ಯಗಳೇನದವಲ್ಲ, ಬೋಡಿಗಿ, ಹೂವಿನ ಮಾಲೆ, ನೀರಿನ ಜಲಧಾರ, ಭೂಮಿ ಬಿರುಕು ಎಲ್ಲ ಪದಾರ್ಥ ಬೇರೆ ಬೇರೆ ಅದ. ಅವು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳು. ಅವಕ್ಕೆ ಆಧಾರ ಐತಿ. ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರ್ಬೇಕು. ಅದಕ್ಕೆ ಅಧಿಷ್ಠಾನ ಇರ್ಬೇಕು. ಅಂತೇಳಿ ರಜ್ಜು ಸರ್ಪದಲ್ಲಿ ಹಾಗೆ ಅಧಿಷ್ಠಾನ ಅಂತ ಹೇಳಿಕೊಳ್ಳುತ್ತದೆ. ವೇದಾಂತಿಗಳು ಪ್ರಧಾನ ದೃಷ್ಟಾಂತಿಗಳು. ಶಿವಪುತ್ರ ಸ್ವಾಮಿಗಳು ಅಲ್ಲಿ ಬೆಳಗಾವಿ ಜಿಲ್ಲೆದಾಗ ರಾಯಬಾಗ್ ತಾಲೂಕಿನಾಗ ಅಲ್ಲಿ ಎಲ್ಲ ಭಾಳ ಊರಿಗೆ ಹೋಗ್ತಿದ್ರು. ಅವರು ಸಿದ್ಧಾರೂಢ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಅವರು ಅಲ್ಲಿ ಇದರ ಪ್ರಸಂಗ ಬಂತು. ಹಗ್ಗದಲ್ಲಿ ಹಾವು ತೋರಿತು, ಹೀಗೆಲ್ಲ ಕೇಳು ಮುದುಕಿ ಕೂತು ಕೇಳು ಕಡೆಗೆಲ್ಲ ಆಯ್ತು. ಪಾರ್ವತಿ ಹರ ಅಂದ್ರೆ ಎಲ್ಲ ನಮಸ್ಕಾರ ಮಾಡಿ ಹೋದದ್ದು. ಅವಾಗ ಅಣೆ ಅಂತಿತ್ತು. ಅಣೆ ಅಂದ್ರೆ 16 ಅಣೆ, 8 ಅಣೆ 1 ರೂಪಾಯಿ. ಅದಿಲ್ಲ, ಆ 8 ಅಣೆ ಅನ್ನೋದು 4 ಅಣೆ ಮತ್ತು ಅಣೆ ಇಂಥ 4 ಹಿಂಗಿಟ್ಟು ಹಾಕಿ 1 ಅಣೆ ಪಾತ್ರ ಶಿವಪುರ ಸ್ವಾಮಿ. ಯಪ್ಪ ನೀ ಶಾಸ್ತ್ರ ಹೇಳ್ತಲ್ಲ, ಹಗ್ಗ ಅಂದಿ ಹಗ್ಗಕ್ಕ 2 ಅಣೆ 2 ಪೈಸಾ, ಈ ಹಾಗೆ ಒಂದು 2 ಪೈಸಾ ತಗೊಂಡು ಹೋಗ ಅಂದ್ರೆ ಹಾಗ ಹಾವಂತಿವ ಹೇಳ ನಿಜ. ಈಗ ಆದ್ರೆ ಆ ರೀತಿ ವೇದಾಂತಗಳಲ್ಲಿ ಇದು ಪ್ರಧಾನ ದೃಷ್ಟಾಂತ. ಈ ಗ್ರಂಥದಲ್ಲಿ ಅಪಾರವಾಗಿ ಈ ವಿಷಯದ ಬಗ್ಗೆ, ಅಧಿಷ್ಠಾನದ ಬಗ್ಗೆ, ಆ ಸರ್ಪಕ್ಕೆ ಅಧಿಷ್ಠಾನ ಏನು, ಹಗ್ಗ ಅಂತ ಹೇಳಿದ ಹಗ್ಗ ಮತ್ತದು ಮಾತ್ರ ಹಗ್ಗ ತಾನೇ ಕಲ್ಪಿತ ಐತಿ. ಇನ್ನೊಂದು ಹೆಂಗ ಅಧಿಷ್ಠಾನ ಕಟ್ಟದು ಅಂತೇಳಿ ಹಿಂಗೆ ಮತ್ತೆ ಶಂಕ ಮಾಡ್ತಾರೆ. ಅಂದ್ರೆ ರಜ್ಜು ಉಪಯುಕ್ತ ಚೇತನ ಅಧಿಷ್ಠಾನ ಅಂತ ಹೇಳ್ತಾರೆ. ಆ ರಜ್ಜು ಉಪಿತ ಚೇತನ ಅಧಿಷ್ಠಾನ ಅಂದ್ರೆ ಆ ರಜ್ಜು ಉಪಿತ ಚೇತನ ಅಧಿಷ್ಠಾನ ಕೇವಲ ಸರ್ಪಕ್ಕಾಗ್ಬೋದು, ಸರ್ಪ ಜ್ಞಾನಕ್ಕಾಗಕ್ಕೆ ಬರಂಗಿಲ್ಲ.
ಅದು ಮುಂದೆ ಬರ್ತೈತಿ. ಇನ್ನ ಭಾಳ ದಿಲ್ಲಿ ದೂರ ಹೇ. ಇದು ಸ್ವಲ್ಪ ಹೆಂಗಂದ್ರೆ ಕಾಯ್ದೆ ಬರ್ತೈತೆ ಶಾಸ್ತ್ರ ಇದೆ. ಅದಕ್ಕೆ ನಿಮಗೆ ಒಂದು ಉದಾಹರಣೆ ಅಂದ್ರೆ ಮಹಾಭಾರತ ಗೊತ್ತೈತಿ ನಿಮಗೆ. ಮಹಾಭಾರತ ಯುದ್ಧ ಆಯ್ತಿಲ್ಲ. ಆ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಸೈನ್ಯಗಳು 11 ಅಕ್ಷೌಣಿ, ಅವ್ರದ್ದು 7 ಅಕ್ಷೌಣಿ, ಇವರು 18 ಅಕ್ಷೌಣಿ ಸೈನ್ಯ ಕೌರವ ಪಾಂಡವರು ಇತ್ತು. ಯುದ್ಧ ಮಾಡುವಾಗ ನೀವು ಕಮ್ಸೆ ಕಮ್ ಈ ಟಿವಿ ಒಳಗಡೆ ನೋಡಿರ್ಬೋದು ಬಹುತೇಕ ಮಹಾಭಾರತ ಯುದ್ಧ. ಅವ್ರು ಇಬ್ಬರು ಅವನ ಕೈಯಾಗೂ ಖಡ್ಗ, ಇವನ ಕೈಯಾಗೂ ಖಡ್ಗ, ಇಬ್ಬರು ಇದರ ಬದಲಾನೆ ಹೊಡೆದಾಡಿ. ಇದು ಗೊತ್ತಾಯ್ತದೆ ಯುದ್ಧ ನೋಡಿದ್ರು ಹಿಂಗ ಮಾಡ್ತಾರೆ ಯುದ್ಧ. ಇದಂತೂ ಸಾರ್ವಜನಿಕ ಎಲ್ಲರಿಗೂ ಗೊತ್ತಿದ್ದು ಯುದ್ಧಿದ್ರು. ಆದ್ರೆ ದ್ರೋಣಾಚಾರ್ಯರು ಯಾರಿಗೆ ಗೊತ್ತಾಗಲಾರ್ದಂಗ ಒಂದು ಚಕ್ರವ್ಯೂಹ ಯುದ್ಧ ಅಂತ ಹೇಳಕ್ಕೆ ಅದನ್ನೊಂದು ರಚನೆ ಮಾಡಿದ್ರು. ಅದು ಬರೀ ಅರ್ಜುನ ಒಬ್ಬಗೆ ಗೊತ್ತಿರ್ತಾರೆ. ಉಳಿದಾಗ ಪಾಂಡವರಲ್ಲಿ ಯಾರಿಗೆ ಗೊತ್ತಿಲ್ಲ. ಚಕ್ರವ್ಯೂಹದಲ್ಲಿ ಹೋಗಿ ಹಿಂಗ ರೌಂಡ್ 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 ಇರ್ತೈತೆ. ಅವರು ಆ ಯುದ್ಧ ಮಾಡೋರು ಹಿಂಗ ರೌಂಡ್ ಹೆಂಗಿರ್ತೈತೆ ಅದ್ರೊಳಗೆ ಹೋಗ್ಬೇಕು. ಅವ ಎಲ್ಲಿ ಹೋಗ್ಬೇಕು, ಎಲ್ಲಿ ಪಾರ ಆಗ್ಬೇಕು ಇದು ಗೊತ್ತಬೇಕು. ಅಭಿಮನ್ಯುವ ತಾಯಿ ಹೊಟ್ಟೆಯಾಗಿದ್ದಾಗ ಅವ ಹೇಳಾಕ ತಿಳಿತ. ಅದು ಒಳಗೆ ಹೋಗ್ಬೇಕನ್ನ ಗೊತ್ತಿತ್ತು. ಹಿಂದೆಗಡೆ ಅಂದ್ರ ಕೃಷ್ಣನ ತಂಗಿನ ಅರ್ಜುನ ಕೊಟ್ಟಿದ್ದರು ಸುಭದ್ರ. ಆಕಿ ಹೊಟ್ಟಿದ್ರು ಹೊತ್ತಾಗಿ ತೊಟ್ಟರು. ಹೊಟ್ಟಿದ್ದಾಗ ತವ್ರ ಮನೆಗೆ ಕರ್ಕೊಂಡು ಹೋಗಾಗ ಇದ್ರಾಗ ಕುಂದಿಸಿ ಅಂದ್ರ ಕುದುರೆ ರಥದಾಗ ಆಕಿ ಹಿಂದೆ ಕುಂತಾಳ, ಇವ ಮುಂದೆ ನಡೆಸ್ಲಾಕತ್ತಾನು. ಕಂಡಾಪಟ್ಟಿ ಎಲ್ಲಿ ಅಯೋಧ್ಯೆಯಲ್ಲಿ ಅದು ಮತ್ತ ಮಥುರಾ ಇವೆಲ್ಲ ಎಲ್ಲಿ ಗೋಕುಲ ಆ ಕಡೆ ದೂರ ಅವನ ಅಲ್ಲಿ ತನ ಉತ್ತರ ಪ್ರದೇಶ ಇದು ಮಧ್ಯಪ್ರದೇಶದಲ್ಲಿ ಬರ್ತದೆ. ಅಂತಾನ ಹೋಗ್ಬೇಕು ಅಂತಾನ ಏನ್ ನನಗೆ ಬೇಸರ ಬಂದಕ್ಕೆ ಏನು ಒಂದು ಕಥೆ ಹೇಳಲ್ಲ ಕೃಷ್ಣಗೆ ಹೇಳೋಣ. ಅವಾಗ ಅವ ಆಯ್ತು ಅಂತೇಳಿ ಚಕ್ರವ್ಯೂಹದ ಯುದ್ಧ ಯಾವ ರೀತಿ ಇರ್ತದ ಕೇಳ ಹೇಳಕತ್ತಿ. ಹಿಂಗ ಅದನ್ನೆಲ್ಲ ರೌಂಡ್ 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 ಆ ಯುದ್ಧ ಮಾಡೋರ್ನ ಹಿಂಗ ನಿಂದಿರ್ಸಿರ್ತಾರು. ಇಂಥಲ್ಲಿ ಒಳಗೆ ಪ್ರವೇಶ ಆಗ್ಬೇಕು, ಹಿಂಗ್ ಹೋಗಿ ಕಡೆದು ಈ ಕಡೆ ಬರ್ಬೇಕು, ಇಲ್ಲಿ ಹೋಗಿ ಯುದ್ಧ ಮಾಡಿ ಅಲ್ಲಿ ಪಾರ ಆಗಕ್ಕೆ ಇಲ್ಲಿ ಹಾಗಿರ್ತೈತಿ. ಹಿಂಗೆಲ್ಲ ಹೇಳಕತ್ತಿದ್ರು. ಆಕಿ ಹೋ 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 ಅನ್ಕತ ಮಾಡ್ಕೊಂಡ್ಬಿಟ್ಟು ನೀವು ಹಂಗ ಹೇಳ್ಕೊತಾನೆ. ಅವ ಮತ್ತ ರಥ ಹೊಡೆಯವ ಮುಂದ ಆಕಿ ಹಿಂದೆ ಮಲ್ಕೊಂಡಾಳ. ಹಿಂಗ ಹಿಂದೆ ಸ್ವಲ್ಪ ನೋಡ್ರ ಕಡಕ್ಕಲ್ಲಿ ಮನಿಗ್ಯಾಳ. ಯಾರಂತಾರ ನಾವ ನಾ ಹೇಳೋದಕ್ಕೆಲ್ಲ ಅಂತೇಳಿ ಯಾರು ಇಲ್ಲಿ ಅಕ್ಕಿ ಹೊತ್ತು ಮಾತಾಡ್ರಿ ಯಾರಿಲ್ಲ. ಅವಾಗ ಅವನು ಸರ್ವಜ್ಞ ಕೃಷ್ಣ ಸರ್ವಜ್ಞ. ಅವನು ಅಂತ ಎದುರು ನೋಡ್ದ ಅಕ್ಕಿ ಹೊಟ್ಟೆಯಾಗಿ ಕೂಸು ಅನ್ನಂಗಿದೆ. ಹಿಂಗಾಗಿ ಅವ ನೋಡ್ದ ಏನೈತಂದ್ರೆ ಸಾವಿರ ಕೈದ ಆ ಖುಷಿ. ನೀವು ಜಗತ್ತಿಗೆ ಭಾಳ ಭಾಳ ಪ್ರಬಲ ಆಗ್ತಾನ. ಇನ್ನೇನು ಮಾಡ್ತಾರೆ ಅಲ್ಲಿ ಮುಂದೆ ಮನೆಗೆ ಹೋಗಿ ಛತ್ರ ಸುದರ್ಶನ ಛತ್ರ ಅದನ್ನು ತೊಳೆದು ನೀರು ಕುಡಿಸುತ್ತಾನೆ. ನೀರು ಕುಡಿಸಿದಾಗ 1000 ಕೈಗಳೆಲ್ಲ ಕತ್ತರಿಸಿ ಆಗ ಹೋದವು. ಯಾರ ಮಾತು ಹೇಳ್ತೇನ ಅಂದ್ರ ಪಾಂಡವರಲ್ಲಿ ಅರ್ಜುನ ಏನಿತ್ತಲ್ಲ, ಅರ್ಜುನಗ ಕೃಷ್ಣನ ತಂಗಿ ಸುಭದ್ರಾನ ಕೊಟ್ಟಿದ್ರು. ಅಕ್ಕಿ ಹೊಟ್ಟೆಯಿಂದ ಅಭಿಮನ್ಯು ಅನ್ನ ಹುಟ್ಟಿದ್ದ. ಆ ಅಭಿಮನ್ಯು ಹೊಟ್ಟೆಯೊಳಗಿದ್ದಾಗನೇ ಕೇಳಿದ್ದು ಈ ಯುದ್ಧ. ಅನೇನ ಅವ ಅರ್ಧ ತನ ಕೇಳಿ ಹಿಂದಿನ ಗೊತ್ತಾತಲ್ಲ. ನೋಡಿದ್ರೆ ನಿಕ್ಕಿ ಹೂ ಅನ್ನೋ ಎದ್ದೆತ್ತಿ ಹೂ ಯಾರತ್ತಾರ ಅಂದ್ಕೊಳ್ಳಿನ ಅವಾಗ ಹೊಟ್ಟೆ ಕೂಟ್ ಹೂ ಅಲ್ಲ ಅಲ್ಲಿಗೆ ಬಂದ್ ಮಾಡ್ದವ. ಇವ್ ಒಳಗೆ ಹೋಗೋತನ ಗೊತ್ತಾಗಿತ್ತು. ಅವನು ಹೊರಗೆ ಬರೋದು ಗೊತ್ತಿಲ್ಲ. ಆ ಚಕ್ರ ವ್ಯೂಹದೊಳಗೆ ಹೋಗಿ ಹೊರಗೆ ಬರೋದು ಹಂಗೆ
ಅಣ್ಣನ ಮುಂದೆ ಅರ್ಜುನರು ಇದ್ದಿದ್ದಿಲ್ಲ. ಅವರು ಯುದ್ಧಕ್ಕೆ ಕರೆದು ಕೂಡಲೇ ಕ್ಷತ್ರಿಯ ಧರ್ಮದಲ್ಲಿ ಹೋಗಬೇಕ. ಈಗನೇ ಮತ್ತ ಚಕ್ರವ್ಯೂಹ ಯುದ್ಧ ರಚನೆ ಮಾಡಿ ದ್ರೋಣಾಚಾರ್ಯರು ಯುದ್ಧಕ್ಕೆ ಕರೀರಿ ಅಂದ್ರು. ಕರೆದು ಅರ್ಜುನರು ಇಲ್ಲ, ಇನ್ನೊಬ್ಬರಿಗೆ ಆ ಯುದ್ಧದ ಗೊತ್ತಿಲ್ಲ. ಅವಾಗ ಹೆಂಗೆ ಮಾಡ್ತಾರೆ? ಅನನ ಅಭಿಮನ್ಯು ಅಂದ, ಅದರ ಲಗ್ನ ಆಗಿತ್ತು, ಬಂದು ಒಂದು 4-5 ತಿಂಗಳಾಗಿತ್ತು. ಆಕಿ ಅದ 1 ತಿಂಗಳ 2 ತಿಂಗಳು ಹೊಟ್ಟಿದ್ರು ಅವನಿಗೆ. ಆ ಹೇಳಿದಾಗ ನಮ್ಮ ತಾಯಿ ಹೊಟ್ಟೆಗಿದ್ದಾಗ ನಮ್ಮ ಮಾಮ ಹೇಳೋದನ್ನ ಕೇಳೇನಿ. ಒಳಗೆ ಹೋಗ್ಬೇಕನ್ನ ಗೊತ್ತೈತಿ ನಾನು. ಆ ಚಕ್ರಿಗೂ ಹೋಗಿ ಒಳಗೆ ಹೋಗ್ಬೇಕು ಗೊತ್ತೈತಿ, ಒಳಗೆ ಬರೋದು ಗೊತ್ತಿಲ್ಲ. ಭೀಮಂದ ಹೊರಗೆ ಬರೋದೇ ನಾ ಹಂಗೆ ಗಲಾಟೆ ಹೊಡೆದು ಎಲ್ಲ ಏನ್ ಮಾಡಿ ಹೆಂಗಾರ ಪಾರಾಗ ಬಾ ನಡಿ ಒಳಗೆ ಹೋಗೋಣ ಅಂತ ಹೇಳಿ ಯುದ್ಧ ಕಾಲದಲ್ಲಿ ಹೋಗ್ಬೇಕಲ್ಲ. ಹೋದ್ರು ಅಂತೂ ಅಲ್ಲೇ ಅಭಿಮನ್ಯು ಸತ್ತವ. ಅಂದ್ರೆ ಆ ಯುದ್ಧ ಹೆಂಗೈತಲ್ಲ, ಜಗತ್ ಅಂದ್ರೆ ಎಲ್ಲಾ ಕಡೆ ಯುದ್ಧ ನಡೀತಾವ, ಇದರ ಬದಲಾಗಿ ಹೊಡೆದಾಡೋವು. ಆದ್ರೆ ಚಕ್ರವ್ಯೂಹದಲ್ಲಿ ನಡೆಯತಕ್ಕಂಥ ಯುದ್ಧ ಅದು ಯಜೋ ಹಂಗ ಶಾಸ್ತ್ರ ಈಗೇನು ಅದು ಅದು ಚಕ್ರವ್ಯೂಹದ ಯುದ್ಧದಲ್ಲಿ ನಡೆಯುತ್ತದೆ. ಆದರೂ ತಿಳಿತೈತೆ ಮುಂದೆ ಹೋಗಿ. ಯಾಕ ಏನ ತಿಳ್ತಾನ ಆಗ ಮೊದಲು ಹೊತ್ತಾಗಿ ಸೊಸಿ ಮನೆಗೆ ಬಂದಿರ್ತಾರಲ್ಲ, ಆ ಎಳೆದಾಗ ಆಕಿಗೆ ಗಡಬಡ ಆಗ್ತೈತಿ. ಎಷ್ಟು ಹೆಚ್ಚು ತಗೋಬೇಕು, ರೊಟ್ಟಿ ಎಷ್ಟು ಮಾಡಬೇಕು, ಬ್ಯಾಳಿ ಎಷ್ಟು ತಗೋಬೇಕು, ಬ್ಯಾಳಿ ಎಷ್ಟು ಮಾಡಬೇಕು, ಯಾವ್ದು ಮಾಡಬೇಕು, ಏನ್ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ಸ್ವಲ್ಪ ಆಕೆಗೆ ಬೈಕಿ ಎಲ್ಲಿ ಅನ್ಕೊಂಡಿರಂಗಿಲ್ಲ. ಆ ಸ್ವಲ್ಪ ದಿನ ಆಕೆಗೆ ಅದ್ರಲ್ಲಿ ಹಿಡಿತೈತಿ. ಮುಂದೆ ಹೋಗಿ ಗೊತ್ತಾಗ ಇಷ್ಟ ಹಿಟ್ಟು ತಗೋಬೇಕು, ಈಸ ರೊಟ್ಟಿ ಮಾಡ್ಬೇಕು, ಇಟ್ಟು ಹಿಟ್ಟು ತಗೋಬೇಕು, ಹಿಂಗೆಲ್ಲ ಅದಿಲ್ಲ. ನಾನು ಬರ್ತಾನೆ ಅದೇನಿಲ್ಲ. ಇರ್ಲಿ ಅಂದ್ರ ಇವು ಲಕ್ಷಣ ಮಾಡಿ ಅದರ ಪದಕೃತಿ ಮಾಡಿ ಅಂದ್ರೆ ಇದು ಏನು ಅಂತ ಕೇಳಿದ್ರೆ, ಇದನ್ನ ಯಾಕೆ ಇಷ್ಟು ಭಕ್ತಿ ಗುರಿ ನಡೆದೈತಿ ಅಂದ್ರೆ ಇವ್ರು ಇಷ್ಟು ಕಠಿಣ ಶಾಸ್ತ್ರ ಯಾಕೆ ಹೇಳ್ತಾರು ಅಂತ ನಿಮಗೇನು ಅನಿಸಿದರೆ, ಇದ್ರಾಗ ಬುದ್ಧಿ ಐತಲ್ಲ, ನಿಮ್ಮ ಬುದ್ಧಿ ಆ ಬುದ್ಧಿನ ಬ್ರಹ್ಮಾಕಾರ ಆಗೋದೈತಿ. ಏನಾಗೋದೈತಿ? ಬುದ್ಧಿನ ಬ್ರಹ್ಮಾಕಾರ ಆಗ್ತೈತಿ. ಅಹಂ ಬ್ರಹ್ಮಾಸ್ಮಿ ಅಂತ ತಯಾರಾಗೋದು ಅದು ಬುದ್ಧಿನ. ಕಟ್ಟಿಗೆ ಇರ್ತೈತಲ್ಲ, ಕಟ್ಟಿಗೆ ಜಾರಿ ಕಟ್ಟಿಗೆ ಬೆಂಕ್ಯಾಗ ಹಾಕಿದ ಮೇಲೆ ಅದು ಕರಿ ಕಟ್ಟಿಗೆ ಕೆಂಪಾಗಿರ್ತದೆ. ಹೌದಿಲ್ಲ? ಕೆಂಪಾಗಿ ಬೆಂಕಿನಾಗಿ ಇಟ್ಟಿರ್ತೈತಲ್ಲ, ಆ ಕರಿ ಕಟ್ಟಿಗೆ ಬೆಂಕಿ ಕೂಡ ಕೂಡಿ ಬೆಂಕಿನಾಗಿ ನಿಂತಿರ್ತದೆ ಅದು ಕೆಂಪಾಗಿ. ಹಾಗೆ ನಿಮ್ಮ ಬುದ್ಧಿ ಆ ರೀತಿ ಆಗಬೇಕಾಗಿದೆ. ಅದು ಆಗಬೇಕಾದ್ರೆ ಅದು ಮತ್ತು ಅವಿದ್ಯ ನಾಶ ಆಗ್ತದ. ಈಗ ಅವಿದ್ಯಾನೇ ಗೀತೆಯಲ್ಲಿ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನ ಅನ್ನೋದು ನಮಗೆ ಆತ್ಮನಿಗೆ ಆವರಣ ಮಾಡಿದ್ದರಿಂದ ಆ ಜೀವನು ಮೋಹಗೊಂಡಿದ್ದಾನೆ ಅಂತ ಹೇಳಿ, ಆ ಆವರಣ ನಾಶ ಆಗಬೇಕಾದ್ರೆ ಬ್ರಹ್ಮಜ್ಞಾನ ಬಿಟ್ಟು ಮತ್ತೊಂದರಿಂದ ನಾಶ ಆಗೋದಿಲ್ಲ. ನಮ್ಮ ಈ ಜನ್ಮ ಮರಣಕ್ಕಾಗಲಿ ಈ ನಮ್ಮ ಬಂಧನಕ್ಕಾಗಲಿ ಕಾರಣ ಆದಕ್ಕೆ ಅವಿದ್ಯೆ, ಅಜ್ಞಾನ. ಆ ಅಜ್ಞಾನ ನಾಶ ಆಗಬೇಕಾದ್ರೆ ಅದು ಅಷ್ಟ ಹಗಲಿಲ್ಲ. ಅದಕ್ಕೆ ಪ್ರಬಲವಾದ ಇದು ಬ್ರಹ್ಮಜ್ಞಾನ ಬೇಕಾಗತ್ತೆ. ಇದು ಅದು ಬಹಳ ತೀಕ್ಷ್ಣ ಇರಬೇಕು. ಅಂದರೆ ಇದರ ಬಗ್ಗೆ ಶ್ರುತಿ ಪ್ರಮಾಣವೂ ಇದೆ. ಶ್ರುತಿ ಪ್ರಮಾಣ ಅಂದ್ರೆ ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ 3ನೇ ವಲ್ಲಿಯ 12ನೇ ಅಂದ್ರೆ 1ನೇ ಅಧ್ಯಾಯದ 3ನೇ ವಲ್ಲಿಯ
12ನೇ ಮಂತ್ರದಲ್ಲಿ ಎಲ್ಲಿ ಕಠೋಪನಿಷತ್ತಿನಲ್ಲಿ ಬರ್ತಾರೆ. ಮಾಹಿತಿ ಏನು ಮಾಡಿದ್ರು ನಾವೇ ಅನ್ಸುತ್ತೇವೆ ಅದೇನೋ ಸ್ವಲ್ಪ ಸೆಟ್ಟಿಂಗ್ ಏನೋ ಇದು ಹೃದ್ಯಂತರ ಜ್ಯೋತಿ ಪುರುಷ ಏನದಲ್ಲಿ ಕಠೋಪನಿಷತ್ತು. ಆ ಕಠೋಪನಿಷತ್ತು ಕೃಷ್ಣ ಯಜುರ್ವೇದದ ಅಲ್ಲಿ 2 ವಲಿಗಳಲ್ಲ, ಅಧ್ಯಾಯಗಳು ಎರಡಾಗಿ ವಲಿ 3 ಅದಾವ. ಹಿಂಗ ಅದಕ್ಕೆ ಅಲ್ಲಿ ಹೇಳಿದ್ರು ಏಷ ಹೃದ್ಯಂತರ ಜ್ಯೋತಿ ಪುರುಷ. ಇಲ್ಲ ಏಷ ಅದು ಬೇರೆ, ಏಷ ಹೃದ್ಯಂತರ ಜ್ಯೋತಿ ಪುರುಷ ಅದು ಬೇರೆ, ಅದು ಬೃಹದಾರಣ್ಯಕದಲ್ಲಿ. ಏಷಃ ಸರ್ವೇಷು ಭೂತೇಷು ಗೂಢೋ ಆತ್ಮ. ಏನದನು? ಏಷ ಸರ್ವೇಷು ಭೂತೇಷು ಗೂಢೋ ಆತ್ಮ ನ ದೃಶ್ಯತೆ ನ ಪ್ರಕಾಶತೆ. ಅಂದ್ರೆ ಇದು ಪೂರ್ವಾರ್ಧ. ಆ ಮಂತ್ರದ ಪೂರ್ವಾರ್ಧ. ಮೊದಲನೇ ಸಾಲಿಗೆ ಪೂರ್ವಾರ್ಧ ಅಂತಾರೆ, 2ನೇ ಸಾಲಿಗೆ ಉತ್ತರಾರ್ಧ ಅಂತಾರೆ. ಅಂದ್ರೆ ಏನ್ ಹೇಳ್ತದೆ ಉಪನಿಷತ್ತು ಅಂದ್ರ ಏಷ ಅಂದ್ರ ಅವನು, ಆ ಪರಮಾತ್ಮನು, ಪರಬ್ರಹ್ಮ ವಸ್ತು ಆಯತ ಆತ್ಮನು, ಸರ್ವೇಷು ಭೂತೇಷು ಗೂಢೋ ಎಲ್ಲರಲ್ಲಿ ಅವನು ಪರಿಪೂರ್ಣನಾಗಿ ತುಂಬಿಕೊಂಡಿದ್ದಾನೆ. ನೋಡಿ, ಇಲ್ಲೇ ಅದಾನ, ಇಲ್ಲಿಲ್ಲ, ಅಲ್ಲೆಲ್ಲ, ಇಲ್ಲಿಲ್ಲ, ಹಿಂಗಿಲ್ಲ, ಎಲ್ಲದರಲ್ಲಿ ತುಂಬಿಕೊಂಡಿದ್ದಾನೆ. ಹೀಗೆ ತುಂಬಿಕೊಂಡಿದ್ರು ನ ಪ್ರಕಾಶತೆ ಎಲ್ಲರೂ. ಮತ್ತು ಇನ್ನೊಂದು ಶ್ರುತಿ, ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತೋತ್ತರೇ ಅಧಶ್ರೋತ್ತಂ ಚ ಪ್ರಸ್ತುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಉಪನಿಷತ್ತುಗಳು ಈ ರೀತಿಯ ಬ್ರಹ್ಮನ ಬಗ್ಗೆ ಏನು ಎಲ್ಲಿ ಮುಂದೆ ಮುಂದೂ ಅದ ಐತಿ, ಹಿಂದೂ ಅದ ಐತಿ, ಬಲಕ್ಕೂ ಅದ ಐತಿ, ಎಡಕ್ಕೂ ಅದ ಐತಿ, ಕೆಳಗೂ ಅದ ಐತಿ, ಮ್ಯಾಲೆ ಅದ ಐತಿ. ಪರಂತು ನ ಪ್ರಕಾಶ ತೋರುವುದು ಹೀಗೆ ಮತ್ತು ಮುಂದೆ ತೋರುವುದಿಲ್ಲ. ಮತ್ತು ಮುಂದೆ ಗತಿ ಆಗಿಲ್ಲ ಕೇಳಿದ್ರೆ ಮುಂದೆ ಹೇಳ್ತಾನೆ ಉತ್ತರಾರ್ಧದಲ್ಲಿ ದೃಶ್ಯತೆ 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 ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿ. ನೋಡಿ ಉತ್ತರಾರ್ಧ ದೃಶ್ಯತೆ ಅಂದ್ರೆ ಕಾಣ್ತಾನೆ, ಸಾಕ್ಷಾತ್ಕಾರ ಆಗ್ತಾರೆ, ಆದರೆ ಅದು ವಾಯು. ತ್ವಗ್ರಯ ಅಗ್ರಯ ತ್ವಗ್ರಯ ಬುದ್ಧಿಯ. ನಾ ಏನ್ ಬೇಕಾಗಿರ್ತೀವಿ ಆಗಲೇ ಏನ್ ಹೇಳಿ ಬುದ್ಧಿ ಅದಕ್ಕೆ ಪ್ರಮಾಣಕ್ಕಾಗಿ ಇಲ್ಲಿ ಆದ್ರೂ ಬುದ್ಧಿನ ತೊಗೊಂಡಿರ್ಬೇಕು. ಇಲ್ಲಿ ಈ ಸದ್ಯ ಅದೇ ವಿಷಯ. ತ್ವಗ್ರಯ ಬುದ್ಧಿಯ ತು ಅಗ್ರಯ ತ್ವಗ್ರಯ ಬುದ್ಧಿಯ ಕಥಮಸ್ತಿ ಸೂಕ್ಷ್ಮಯ ಸೂಕ್ಷ್ಮದರ್ಶಿ. ಸೂಕ್ಷ್ಮದ ಸೂಕ್ಷ್ಮ ಅದಕ್ಕೆ ಮತ್ತು ಅಂಥ ಸೂಕ್ಷ್ಮವಾದದ್ದಕ್ಕೆ ನಿಮ್ಮ ಜಡಬು ಚಿತ್ತಂದ್ರೆ ಕೆಲಸ ಮಾಡಂಗಿಲ್ಲ. ಅದಕ್ಕೆ ನಿಮ್ಗೊಂದು ಉದಾಹರಣೆ ಹೇಳ್ತಾರೆ. ಇದು ಹಿಂಗೆ ಹೇಳಿದ್ರು ಏನೋ ಚಲೋ ಗೊತ್ತಿಲ್ಲ. ಈಗ ಚಾಕು ಇರ್ತಕ್ಕಂಥ ಚಾಕು ಅದು ಮನೆಯಾಗ ಏನು ಮಾಡ್ತೇವೆ? ಕಾಯಿಪಲ್ಲೆ, ಹೀರೆಕಾಯಿ, ಬದನೆಕಾಯಿ ಕಟ್ ಮಾಡಿ, ಹೌದಲ್ಲ? ಏನು ಚಾಕು ಕಾಯಿಪಲ್ಲೆ ಕಟ್ ಮಾಡೋದಕ್ಕೆ ಉಪಯೋಗ ಐತಿ, ಮತ್ತೊಂದು ಕೆಲಸನೇ ಇಲ್ಲ ಅದು, ಹೌದಲ್ಲ? ಈಗ ನಮಗೆ ಗಾಳಿ ಬಂದಾವು ಅಂತೇಳಿ ಅದ ಚಾಕು ತಗೊಂಡು ಎಷ್ಟು ಕೆರಿಸಿ
ಒಂದು ಕೂದಲರ ಕಟ್ ಹಾಕತ್ತೆ ಅಂದ್ರೆ ಇಲ್ಲ. ಹೌದಿಲ್ಲ? ಕಟ್ ಮಾಡೋದು ಐತೆ ಅಂತ ಕರೆ. ಇದನ್ನ ಕಟ್ ಮಾಡೋದು ಇಲ್ಲಿ ಕೆಲಸ ನಡೆಯಂಗಿಲ್ಲ. ಇಲ್ಲಿ ಪ್ಲೇಡರ್ ಐತಿ. ಅತಿ ತೀಕ್ಷ್ಣವಾದದ್ದು. ಸೂಕ್ಷ್ಮಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದಲ್ಲಿ ಸೂಕ್ಷ್ಮಕ್ಕಿಂತ ಸೂಕ್ಷ್ಮವಾದ ಬುದ್ಧಿ ಬೇಕಾಗತ್ತೆ. ಅವಾಗ ಕೆಲಸ ಕಲಿ. ಅದಕ್ಕೆ ಅವಾಗ ಹಿಂದಿನ ಮಕ್ಕಳು ಹಿಂದಿನ ಕಾಲದಲ್ಲಿ ಈ ಕಷ್ಟ ಮಾಡುವವರು ಆ ಕಲ್ಲಿಗೆ ಅದನ್ನು ತಿಕ್ಕಿ 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 ಹಂತ ಮಾಡ್ತಿದ್ರು. ಅದನ್ನು ಕಟ್ಟಿ ಈ ಕಡೆ ಬಂದು ಹೌದೇ ಇಲ್ಲ. ಆವಾಗ ಕೂದಲ ಕಷ್ಟ ಮಾಡ್ತಿದ್ರು. ಅಂದ ಅವಿದ್ಯೆಯನ್ನ ಕಟ್ಟ ಮಾಡಿ ಅಜ್ಞಾನವನ್ನ ಕಟ್ಟ ಮಾಡಿ ಅದನ್ನ ನಾಶ ಮಾಡಬೇಕಾದ್ರೆ ನಿಮ್ಮ ಬುದ್ಧಿ ಅಷ್ಟೇ ತೀಕ್ಷ್ಣ ಮತ್ತು ಇದು ಬೇಕಾಗ್ತದೆ. ಆವಾಗ ಅದು ಅಜ್ಞಾನವನ್ನ ನಾಶ ಮಾಡತಕ್ಕಂಥ ಅದು ಬ್ರಹ್ಮಾಕಾರ ವೃತ್ತಿ ತಾವು ಕಲೆ. ಅದಕ್ಕಾಗಿ ಕುಸ್ತಿ ಹಿಡಿಬೇಕಾದ್ರೆ ನಿಮಗೆ ಅನುಭವಿಸಿದ ಮಾತು ಹೇಳ್ತೇನೆ. ಕುಸ್ತಿ ಹಿಡಿಬೇಕಾದ್ರೆ ಅವನ್ನ ಆ ಪೈಲ್ವಾನ್ ನಾ ಸೋಲಿಸೇ ತೀರ್ಬೇಕು ಅಂದ್ರೆ ಎಷ್ಟು ಕಷ್ಟಪಡಬೇಕು. ಊಟ ಬಸಿ ಮಾಡೋ ಕುಂದ್ರು ಹೌದೇನ? ಈಗ ನೀವು ಹಂಗ ಮಾಡ್ಕೊಳ್ಬೇಕು. ಅರ್ಥಾತ್ ನಿಮ್ಮ ಬುದ್ಧಿ ಬಲಿಷ್ಠ ಆಗಿ ಇದರಿಂದ ಏನಂದ್ರೆ ಇದರಿಂದ ಆ ಶಾಸ್ತ್ರದ ಅನೇಕ ಪ್ರಕ್ರಿಯೆಗಳ ಜ್ಞಾನವಾಗ್ತಾವ ಮತ್ತು ಬುದ್ಧಿ ಕೆಲಸ ಐತಿಯಲ್ಲಿ. ಅದಕ್ಕ ನಿಜವನ್ನು ಮತಿಯುಂಟೆ ಜನರಿಗೆ ಅದ್ವೈತವನ್ನರಿಯಲಿಕ್ಕೆ ಸತಿ ನೀನೇ ಸುಕೃತಿ. ಅದಕ್ಕೆ ಮತಿ ಅಲ್ಲಿ ಮತಿ ಉಂಟೆ ಜನರಿಗೆ. ಯಾಕಂದ್ರೆ ಆ ಬುದ್ಧಿ ಕೆಲಸ ಮಾಡ್ತದೆ ತಲೆಯಲ್ಲಿ. ಅದ್ವೈತ ತಿಳಿತದೆ ಬ್ರಹ್ಮನ ತಿಳಿಯೋ ಬುದ್ಧಿ ಅದು ಸತಿ ನೀನೇ ಸುಕೃತಿ ನೀನು ಬುದ್ಧಿ ಅಂತೇಳಿ ಎಲ್ಲರೂ 10 ರೂಪಾಯಿ ಬೆಳೆದು ಅಲ್ಲೇ ಇರಬೇಕಂತ. ಅದಕ್ಕಾಗಿ ಈ ರೀತಿ ಈ ಶಾಸ್ತ್ರ ಏನ್ ಮಾಡ್ತದಂದ್ರ ನಿಮ್ಮ ಬುದ್ಧಿಯನ್ನು ಅರ್ಥ ಮಾಡ್ತದೆ, ತೀರ್ಥ ಮಾಡ್ತದೆ. ಬೇಕಾದಂತ ಕಠಿಣ ಶಾಸ್ತ್ರಗಳು ಬಂದರೂ ಕೂಡ ಅದನ್ನ ತಿಳಿಯುವ ಬೇಕಾದಂತ ಪೈಲ್ವಾನ ಇದ್ದು ನಾವು ಮುಗಿತೇನೆ ಅವನು ತೋರಿಸ್ತೇನೆ ಅನ್ನೋ ಒಂದು ಬಲ ಬರ್ತದೆ. ಆದ್ದರಿಂದ ಈ ರೀತಿ ವೇದಾಂತದಲ್ಲಿ ಇರುತ್ತದೆ. ಅದರ ಬುದ್ಧಿಗೆ ಕೆಲಸ ಇದೆ. ಮತ್ತು ಇವುಗಳಿಂದ ವೇದಾಂತದಲ್ಲಿ ಪ್ರಕ್ರಿಯೆಗಳು ಪ್ರಕ್ರಿಯೆ ಅಂದ್ರೇನು? ಪ್ರಕ್ರಿಯೆ ಲಕ್ಷಣ ಇಲ್ಲಿ अद्वैत बोध करने का कोई भी प्रकार तो प्रक्रिया कहिए. ಅದ್ವೈತವನ್ನು ಬೋಧ ಮಾಡೋದು. ಬೋಧ ಅಂದ್ರೇನು? ಜ್ಞಾನ. ಅದ್ವೈತ ಜ್ಞಾನ ಆಗುವ ಸಲುವಾಗಿ ಬೇರೆ 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 ರೀತಿಯಿಂದ ಅದನ್ನು ತಿಳಿಸಿಕೊಡೋದು. ಇದಕ್ಕೆ ಪ್ರಕ್ರಿಯೆ ಅನ್ನುತ್ತಾರೆ. ಆದ್ದರಿಂದ ಈ ಅದ್ವೈತ ಜ್ಞಾನದ ಪ್ರಕ್ರಿಯೆಗಳು ವೇದ ಉಪನಿಷತ್ತುಗಳಲ್ಲಿ ಹೇಳ್ತೀವಿ ಎಲ್ಲ ನಿಮಗೆ ಗೊತ್ತಾಗಲಿ. ಅದನ್ನು ತಿಳಿದು ನಿಮ್ಮ ಬುದ್ಧಿಯಲ್ಲಿ ಆ ಪವರ್ ಬರಲಿ ಅಂತ ಬ್ಯಾಟ್ರಿ ಚಾರ್ಜಿಂಗ್ ಆಗೈತೆ ನಿಮ್ಮ ಬುದ್ಧಿ. ಎಲ್ಲಿಗೆ ಬಂದಿದ್ದೇನೆ ಅಂದ್ರೆ ಅದಿಷ್ಟ. ಹೌದೇನ? ಅದಕ್ಕಾಗಿ ಅದಾಯ್ತು. ನಂದೇನು ಬರೋದಿಲ್ಲ. ನಾ ಇನ್ನ ಯಾವ ತಾಸಂದ್ರೂ ನೀವು ಹಾಗೆ ಎಲ್ಲಿ ಬಂದಿವಲ್ಲ ನಾಮರೂಪ ಆಧಾರ ಅಂದಲ್ಲಿ ಅಧಿಷ್ಠಾನ ಅಂತ ಹೇಳಿತ್ತಲ್ಲ. ಅದಕ್ಕೆ ಅದರ 10ನೇ ಟಿಪ್ಪಣಿ ಮುಗೀತು. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ.